ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಅವಿರತ ಸತತ ಪ್ರಯತ್ನ ನಂತರದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಸವಾಲುಗಳು ಸಿಕ್ಕಾಪಟ್ಟೆ ಇದೆ. ಮೊದಲ ಸವಾಲಾಗಿ ಖಾತೆ ಹಂಚಿಕೆ ಅಂದ್ಕೊಳ್ಳೋದಾದರೆ ಒಂದಷ್ಟು ಕಸರತ್ತು ನಡೀತಾ ಇದೆ. ಸಹಜವಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರೆಲ್ಲ ಇದ್ದರೂ ಅವರು ಮೊದಲ ಹಂತದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿ ನಾವು ನೋಡ್ತಾ ಹೋಗೋದಾದರೆ, ಆದರೆ ಇಲ್ಲಿ ಖಾತೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ವಿಶೇಷವಾಗಿ ಸಾರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸಿದಂತಹ ರಾಮಲಿಂಗಾರೆಡ್ಡಿಯವರು ತನಗೆ ಇಂಥದ್ದೇ ಖಾತೆ ಕೊಟ್ಟರೆ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ, ಮಗದೊಂದು ಕಡೆ ಲೋಕೋಪಯೋಗಿ ಸಚಿವರಾಗಿದ್ದಂತಹ ಸತೀಶ್ ಜಾರಕಿಹೊಳಿಯವರು ನಾನು ಲೋಕೋಪಯೋಗಿ ಇಲಾಖೆಯಲ್ಲಿ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ನಾನೊಂದು ಹೋಮ್ವರ್ಕ್ ಮಾಡಿದ್ದೀನಿ, ಒಂದಷ್ಟು ಸ್ಟಡಿ ಆಗಿದೆ, ಈ ಸಂದರ್ಭದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಬರುವ ಮೂಮೆಂಟ್ನಲ್ಲಿ ಚೇಂಜಸ್ ಅಂತ ಹೇಳಿದ್ರೆ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ವ್ಯಾಲಿಡ್ ಪಾಯಿಂಟ್ಸ್. ಬಟ್ ಇಂತಹ ಸಂದರ್ಭದಲ್ಲಿ ಈ ಖಾತೆ ಹಂಚಿಕೆಗೆ ಕಸರತ್ತನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ ವೀಕ್ಷಕರಾಗಿ ಅಥವಾ ರಾಜ್ಯದ ಮತದಾರ ಪ್ರಭುವಾಗಿ ಜನಸಾಮಾನ್ಯರ ಹಿತದೃಷ್ಟಿಯಿಂದ ನೋಡೋದಾದರೆ ಒಂದು ಚುನಾವಣೆಯಾಗಿ ನೂತನ ಸರ್ಕಾರದ ರಚನೆಯಾಗಿಲ್ಲ. ನೀವು ಈ ಹಂಗಾಮಗಳನ್ನು ಆದಷ್ಟು ಬೇಗ ಬಗೆಹರಿಸ್ಕೊಂಡು 13 ಖಾತೆಗೆ ಯಾರನ್ನು ಕೊಡಬೇಕು ಅವ್ರನ್ನ ಕೊಟ್ಟು ಇನ್ನು 20 ಖಾತೆ ಇದೆ, ಇದಕ್ಕೆ 2 ತಿಂಗಳು ತಗೊಂಡ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನೀವು ಈ ಸಂದರ್ಭದಲ್ಲಿ ಇರುವಂತಹ ಅವಧಿಯೂ ಕೂಡ ಕಡಿಮೆ ಇರೋದ್ರಿಂದಾಗಿ ಒಂದೊಳ್ಳೆ ಆಡಳಿತವನ್ನು ಕೊಡಬೇಕು ಅನ್ನೋದಾದರೆ ಸವಾಲು ಇದೆ. ಈ ಕಡಿಮೆ ಅವಧಿಯಲ್ಲಿ ನಿಮ್ಮ ಅಭಿವೃದ್ಧಿ, ನೀವು ಮಾಡುವಂಥ ಕೆಲಸಗಳು ಯಾವ ರೀತಿ ಇರುತ್ತೆ ಅಂತ ನೋಡುವ ಕುತೂಹಲ ಖಂಡಿತ ಇರೋದ್ರಿಂದಾಗಿ ಈ ಖಾತೆ ಹಂಚಿಕೆಯ ಕಸರತ್ತನ್ನು ಬೇಗ ಮುಗಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಲು ಸಾಲು ಸವಾಲುಗಳಿದ್ದಾವೆ. ಅದರಲ್ಲಿ ಅಗ್ರ ಅಂತ ಹೇಳಿದ್ರೆ ಇದೇ ಖಾತೆ ಹಂಚಿಕೆ, GBA ಇದೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ವಿಚಾರ ಇದೆ. ಹೀಗೆ ಹಲವಾರು ಸಮಸ್ಯೆಗಳ ನಡುವೆ ಒಂದೊಂದನ್ನೇ ಬಗೆಹರಿಸುವಂಥ ನಿಟ್ಟಿನಲ್ಲಿ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ, ವಿಚ್ ಈಸ್ ವಿಸಿಬಲ್. ಬಟ್ ಒಂದು ಡಿಸಿಪ್ಲಿನ್ ಕಾಣ್ತಾ ಇದೆ, ಒಂದು ಚುರುಕು ಕೂಡ ಕಾಣ್ತಾ ಇದೆ. ಆ ಚುರುಕಿಗೆ ಇನ್ನೊಂದು ಚೂರು ಕೀ ಕೊಡಬೇಕಾಗಿದೆ. ಯಾಕಂದರೆ ಈ ಖಾತೆ ಹಂಚಿಕೆಯ ವಿಚಾರದಲ್ಲಿ ಎಲ್ಲರನ್ನ ಕನ್ವಿನ್ಸ್ ಮಾಡಿ ಅರ್ಥ ಮಾಡಿಸಿ ನೀವು ಆಡಳಿತವನ್ನು ನಡೆಸೋದಾದರೆ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಆ ಡಿಸಿಪ್ಲಿನ್, ಆ ಶಿಸ್ತು ಅನ್ನೋದು ವೇಗವನ್ನು ಪಡ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ. ಒಬ್ಬ ವಿಷನರಿ ಮ್ಯಾನ್ ಆಗಿ ನೀವು ಕಾಣಿಸ್ಕೊಂಡಿರೋದ್ರಿಂದಾಗಿ ಅದೇ ರೀತಿಯ ನಿರೀಕ್ಷೆಗಳು ರಾಜ್ಯದ ಜನರಲ್ಲಿರುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಹಳಷ್ಟು ಮಂದಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾರದು? ಪ್ರಬಲ ಖಾತೆ ಪಡೆಯೋದಕ್ಕೆ ಸಹಜವಾದಂಥ ಸಚಿವರ ಪೈಪೋಟಿ. ಅದನ್ನು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ, ಸಹಜ ಆಸೆಗಳು. ಆದರೆ 3 ವರ್ಷ ಆಡಳಿತವನ್ನು ಕೊಟ್ಟಿರ್ತೀರಿ, 2 ವರ್ಷದ ಆಡಳಿತ ಇದೆ. ಆ ಪ್ರಬಲ ಖಾತೆಗಳಿಗೆ ಯಾಕೆ ನೀವು ಪೊಟ್ಟು ಹಿಡ್ಕೊಂಡು ಕೂತ್ಕೋತೀರಿ? ಯಾವುದು ವೀಕ್ ಆಗಿದೆ ಆ ಸೆಕ್ಷನನ್ನು ತಗೊಂಡ್ಬಿಟ್ಟು ನೀವು ಅದನ್ನು ಅಭಿವೃದ್ಧಿ ಪಡಿಸ್ಬೇಕು. ಅದು ನೀವು ಹಿರಿಯ ಕಾಂಗ್ರೆಸ್ ನಾಯಕರಾಗಿ ರಾಜ್ಯಕ್ಕೆ ಕೊಡುವಂತಹ ಕೊಡುಗೆ. ಅದು ಬಿಟ್ಟು ಪ್ರಬಲವಾದಂಥ ಖಾತೆಯೇ ನನಗೆ ಬೇಕು, ಆ ಖಾತೆ ಕೊಟ್ಟರೆ ನಾನು ನಿಭಾಯಿಸ್ತೀನಿ, ಇಲ್ಲಾಂದ್ರೆ ನಾನು ಶಾಸಕನಾಗಿ ಉಳ್ಕೋತೀನಿ. ನೋ, ಇದು ಖಂಡಿತವಾಗ್ಲೂ ಸರಿಯಾದಂಥ ಮಾರ್ಗ ಅಲ್ಲವೇ ಅಲ್ಲ. ಹಾಗಾದರೆ ಯಾರೆಲ್ಲ ಏನು ಹೇಳಿದ್ದಾರೆ? ವೆರಿ ವೆರಿ ಇಂಪಾರ್ಟೆಂಟ್. ರಾಮಲಿಂಗಾರೆಡ್ಡಿಯವರು ಬೆಂಗಳೂರು ನಗರಾಭಿವೃದ್ಧಿ ಸಿಕ್ಕರೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಾಂದರೆ ಓಕೆ, ನೋ ಪ್ರಾಬ್ಲಮ್, ನಾನು ಶಾಸಕನಾಗಿ ಮುಂದುವರಿತೀನಿ ಅಂತ. ಜೊತೆಗೆ ಸತೀಶ್ ಜಾರಕಿಹೊಳಿಯವರು PWD ಡಿಪಾರ್ಟ್ಮೆಂಟ್ ಒಂದು ಅಧ್ಯಯನ ಆಗಿದೆ, ಈ ಸಂದರ್ಭದಲ್ಲಿ ಆ ಇಲಾಖೆಯನ್ನು ಬಿಟ್ಟು ಹೋಗೋದು ಅಷ್ಟು ಸಮಂಜಸ ಅಂತ ಅನಿಸೋದಿಲ್ಲ, ಲೆಟ್ ಮಿ ಕಂಟಿನ್ಯೂ ಇನ್ ದ ಸೇಮ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ತಪ್ಪಿಲ್ಲ, ಬಟ್ ಯಾವುದೋ ಒಂದು ಲೆಕ್ಕಾಚಾರ ಇಲ್ಲದೆ ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಬರೋದಿಲ್ಲ ಅನ್ನೋದನ್ನು ಕೂಡ ನೀವು ಅರ್ಥೈಸ್ಕೊಳ್ಬೇಕಾಗತ್ತೆ. ಅಂತಿಮವಾಗಿ ನಿಮ್ಮದೇ ನಿರ್ಣಯ. ಇನ್ನು ಖಾಲಿ ಇರುವಂಥ ಸಚಿವ ಸ್ಥಾನಕ್ಕಾಗಿ ಹಲವರ ಲಾಬಿ ಮುಂದುವರೆದಿದೆ. ಡಾಕ್ಟರ್ G. ಪರಮೇಶ್ವರ್ ಅವರನ್ನು ಹೊರತುಪಡಿಸಿ ಉಳಿದವರು ಈ ಮಟ್ಟಕ್ಕೆ ಚರ್ಚೆ ಮಾಡ್ತಿದ್ದಾರೆ. ಅಂದರೆ ಇನ್ನೂ 20 ಪೋಸ್ಟ್ ಇದೆ, ಕತೆ ಏನಪ್ಪ ಅನ್ನೋದು ನಮಗೆ ಟೆನ್ಷನು. ಯಾಕಂದರೆ ಇನ್ನೂ 2 ತಿಂಗಳು ಇದನ್ನೇ ಹಗ್ಗ ಜಗ್ಗಾಟದ ರೀತಿ ಮಾಡಿದ್ರೆ ನಿಮಗಿರೋ 2 ವರ್ಷದಲ್ಲಿ 6 ತಿಂಗಳು ಬಿಟ್ಟು ಹಾಕೋಣ. ಇನ್ನು 1.5 ವರ್ಷದಲ್ಲಿ 2 ತಿಂಗಳು ಇದಕ್ಕಿಟ್ಟರೆ ನಿಮ್ಗೆ ಹಾರ್ಡ್ಲಿ 1 ವರ್ಷ 2-3 ತಿಂಗಳು ಅಷ್ಟೇ ಸಿಕ್ಕಿಬಿಡುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಆದಷ್ಟು ಬೇಗ ಇದನ್ನು ಬಗೆಹರಿಸಬೇಕು. ಈ ನಿಟ್ಟಿನಲ್ಲಿ ಹಿರಿಯರ ಅನುಭವ ಕೂಡ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಹಲವು ನಾಯಕರನ್ನು ಭೇಟಿಯಾಗ್ತಿದ್ದಾರೆ, ಸ್ವತಃ ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಡಿ.ಕೆ. ಶಿವಕುಮಾರ್ ಅವರು ಈ ನಿಟ್ಟಿನಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಬಹಳ ಮುಖ್ಯ.
ಸೊ ಇಂಥ ಒಂದು ಆಡಳಿತದ ಸಂದರ್ಭದಲ್ಲಿ ಒಂದು ವಿಚಾರ ನಾನು ಉಲ್ಲೇಖ ಮಾಡಬೇಕು. ಚುನಾವಣೆಯಾಗಿ ನೂತನ ಸರ್ಕಾರದ ರಚನೆಯಾಗಿಲ್ಲ, ನಾಯಕತ್ವದ ಬದಲಾವಣೆಯಾಗಿದೆ. ಅದು ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕನ ತಲೆಯಲ್ಲಿತ್ತು ಅಂತ ಹೇಳಿದ್ರೆ ಈ 2 ವರ್ಷ ಸರಿಯಾದ ರೀತಿಯಲ್ಲಿ ಸದುಪಯೋಗ ಆಗುತ್ತೆ. ರೈಟ್. ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ಸಂತೋಷ್ ಲಾಡ್, BY ವಿಜಯೇಂದ್ರ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ನಾವೇನು ಮಾಡಿಲ್ಲ, ಯಾವುದೋ ಹಂಚಿಕೆ ಮಾಡಿದ್ರೆ ನೋಡೋಣ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದದು. ನಾಳೆ ಬೇರೆ ಯಾವುದೋ ಆಸಕ್ತಿ ಇಲ್ಲ ನನಗೆ. ಇದನ್ನು ಕೊಟ್ಟರೆ, ಯಾಕಂದ್ರೆ 3 ವರ್ಷ ಇದರಲ್ಲಿ ಸಂಶೋಧನೆ ಮಾಡಿದ್ದೀವಿ, ಕೆಲಸ ಮಾಡಿದ್ದೀವಿ. ಇನ್ನು ಮತ್ತೆ ಹೊಸದು ಕೊಟ್ಟರೆ 2 ವರ್ಷ ಬೇಕಾದ ಹುಡುಕ್ಲಿಕ್ಕೆ, ಅಂತೂ ಏನು ಕೆಲಸ ಮಾಡಬೇಕು, ಪಾಪ್ಯುಲಾರಿಟಿ ಜನಕ್ಕೆ ಮುಟ್ಟಿಸಲಿಕ್ಕೆ ಟೈಮ್ ಆಗ್ತದೆ. ಈಗಾಗಲೇ ಭಾಳಷ್ಟು ಜನ ಅವರವರು ಅಲ್ಲಿರುವಂಥ ಸಮಸ್ಯೆಗಳನ್ನು, ಪರಿಹಾರಗಳನ್ನು ಈಗಾಗಲೇ ಕಂಡು ಹಿಡಿದಿದ್ದಾರೆ. ಸೊ ಅದು ಮತ್ತೆ ಈಸಿ ಆಗುತ್ತೆ ಅದನ್ನೇ ಕೊಟ್ಟರೆ. ಸರ್, ಈಗ ಒಂದು ಒಪ್ಪಂದದ ಬಗ್ಗೆ ಚರ್ಚೆ ಆಗ್ತಾ ಇದೆ. CM DCM ಒಪ್ಪಂದ ಹೇಗಾಯ್ತು, ಆ ರೀತಿ PTM ಲೇಔಟ್ ಒಪ್ಪಂದ ಆಗಿತ್ತು. ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀವಿ ಅಂತ ಹೇಳಿ DK ಶಿವಕುಮಾರ್ ಒಪ್ಪಿಕೊಂಡಿದ್ದು ಆಚಾರ ಚರ್ಚೆ ಆಗ್ತದೆ. ಅದ್ರ ಬಗ್ಗೆ ಮಾತಾಡಲ್ಲಪ್ಪ. ಸಿಗ್ಬೋದಾ ಸರ್ ಬೆಂಗಳೂರು ಅಭಿವೃದ್ಧಿ? ಸರ್ ಇಟ್ಸ್ ಓಕೆ, ದಟ್ಸ್ ವೇ ಆಫ್ ಲೈಫ್. ಆದ್ರೂ ಖುಷಿ ಇರಬೇಕು, ಆಗ್ಲಿದ್ರು ಖುಷಿ ಇರಬೇಕು. ದಟ್ಸ್ ವೇ ಆಫ್ ಲೈಫ್. ಫೇರ್ ನಾಫ್, ದಟ್ಸ್ ಓಕೆ. ಎಲ್ಲರೂ ಆಕ್ಟಿವ್ ಕೆಲಸ ಮಾಡಿದ್ದಾರೆ. ಇಫ್ ದೇ ಫೀಲ್ ದಟ್ ಐ ಶುಡ್ ಕಮ್ ಇನ್ ಸೆಕೆಂಡ್ ಲಿಸ್ಟ್, ಐ ಆಮ್ ಹೋಪ್ಫುಲ್ ಐ ಶುಡ್ ಕಮ್ ಇನ್ ಸೆಕೆಂಡ್ ಲಿಸ್ಟ್. ಬಹಳ ಖುಷಿ ಆಗಿದೆ ನನಗೆ. ಆ ಲೆವೆಲ್ಗೆ ನನ್ನ ಹೆಸರು ಬಂದಿದೆ ಅಂತಕ್ಕಂಥದ್ದು ಖುಷಿ ಇದೆ. ಮತ್ತೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಆರ್ ಯು ಟ್ರೈಯಿಂಗ್ ಸರ್? ನೀವೇನಾದ್ರೂ ಯಾಕಂದ್ರೆ ಪ್ರಯತ್ನ ಪಡಬೇಕಾಗಿರುವಂತದ್ದು ಟ್ರೈ ಮಾಡ್ತಾನೆ ಇರ್ತಾರೆ ಎಲ್ಲರೂ, ಪ್ರತಿಯೊಬ್ಬರು ಟ್ರೈ ಮಾಡ್ತಾರೆ. ಐ ಆಮ್ ಒನ್ ಅಮಂಗ್ ದೆಮ್. ಐ ಆಮ್ ಹೋಪ್ಫುಲ್ ಐ ಶುಡ್ ಗೆಟ್ ಥ್ರೂ ಇನ್ ಸೆಕೆಂಡ್ ಲಿಸ್ಟ್. ನೋಡೋಣ ಏನಾಗುತ್ತೆ. ನಿನ್ನೆ ಅವರ ಮಂತ್ರಿಮಂಡಲದ ಸದಸ್ಯರನ್ನು ನೋಡಿದಾಗ, ಸಚಿವರ ಪಟ್ಟಿಯನ್ನು ನೋಡಿದಾಗ, ಅದು DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲ, ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ಅಂತಕ್ಕಂಥದ್ದು ಎಂಥವ್ರಿಗೂ ಕೂಡ ಗೊತ್ತಾಗ್ತದೆ. ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಯುವ ಮುಂಚಿತವಾಗಿ ಒಂದು ಗೂಗ್ಲಿಯನ್ನು ಕೂಡ ಹಾಕಿ ಹೋಗಿದ್ದಾರೆ. ಏನು ಹಿಂದುಳಿದ ವರ್ಗಗಳ ಒಂದು ವರದಿಯನ್ನು ಸ್ವೀಕಾರ ಮಾಡಿ ಇಂದಿನ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನುವ ಸವಾಲನ್ನು ಕೂಡ DK ಶಿವಕುಮಾರ್ ಅವರ ಮುಂದೆ ಬಿಟ್ಟಿರ್ತಕ್ಕಂಥದ್ದು. ನನಗನ್ನಿಸ್ತದೆ ಮುಂದಿನ 2 ವರ್ಷಗಳ ಕಾಲ, ಅಂದರೆ DK ಶಿವಕುಮಾರ್ ಅವರು ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂತಿರ್ತಾರೋ, ಎಲ್ಲರನ್ನೂ ಕೂಡ ಸಂಭಾಳಿಸ್ಕೊಂಡು ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಸವಾಲಿನಲ್ಲೇ ಅವರು 2 ವರ್ಷಗಳನ್ನು ಕಳೀತ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಗೋವಿಂದರಾಜು ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಬಾಲಕೃಷ್ಣ ಯಾದವ್ ಅವರಿದ್ದಾರೆ. ನಮಸ್ಕಾರ. ಗೋವಿಂದರಾಜು ಅವರೇ, ಚುನಾವಣೆಯಾಗಿ ಬಿಗ್ ಮ್ಯಾಂಡೇಟ್ ತಗೊಂಡು ಸರ್ಕಾರದ ರಚನೆ ಏನಾಗ್ತಾ ಇಲ್ಲ, ಖಾತೆ ಹಂಚಿಕೆ ಪ್ರಕ್ರಿಯೆ ಏನಾಗ್ತಾ ಇಲ್ಲ. ಆದಷ್ಟು ಬೇಗ ಈ ಪ್ರಕ್ರಿಯೆ ಮುಗಿಬೇಕು. ಆ ಪ್ರಕ್ರಿಯೆ ಮುಗೀತು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಪ್ಲಸ್. ಬಟ್ ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಈ 12 ಖಾತೆಗೆ 12 ದಿವಸ ಸರ್ಕಸ್ಸು, ಇನ್ನಿರುವಂಥ 20 ಪೋಸ್ಟಿಗೆ ಇನ್ನು 2 ತಿಂಗಳು ತಗೊಂಬಿಟ್ರೆ ಮುಗಿದೋಯ್ತು. ನೋಡಿ, ಈಗ ಸಹಜ ನೀವು ಹೇಳ್ದಂಗೆ ಒಂದು ಸರ್ಕಾರ ಒಂದು ಚುನಾವಣೆ ಎದುರಿಸಿ ಅಧಿಕಾರಕ್ಕೆ ಬಂದಾಗ ನಡೆಯುವಂಥ ಸರ್ಕಸ್ಸೇ ಬೇರೆ. ಈಗ ನಡೆಯುವಂಥದ್ದು ನೋಡ್ತಾ ಇದ್ರೆ ಬಹುಶಃ ಅದಕ್ಕಿಂತ ಹೆಚ್ಚಿನದಾಗಿ ಇವತ್ತು ನಡೀತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಏನು ಮುಖ್ಯಮಂತ್ರಿ ಘೋಷಣೆ ಆಗೋಕ್ಕೆ ಸುಮಾರು ಏನು ಬೆಂಗಳೂರಲ್ಲಿ 2 ಮೀಟಿಂಗ್, ಡೆಲ್ಲಿಲಿ 3-4 ದಿನ ಕಂಟಿನ್ಯೂಸ್ ಆಗಿ ಮೀಟಿಂಗ್ ನಡೆದಿತ್ತಲ್ಲ, ಅದೇ ರೀತಿ ಇವತ್ತೇನು ಒಂದು ಕಳೆದ 1 ವರ್ಷದಿಂದ ಸರ್ಕಸ್ ಮಾಡಿ DK ಶಿವಕುಮಾರ್ ತನ್ನ ಕುರ್ಚಿಯನ್ನು ಏನಾದರೂ ಮಾಡಿ ಇಟ್ಕೊಳ್ಳೇಬೇಕು ಅಂತ ಹಠ ತೊಟ್ಟಿ ಪಣ ತೊಟ್ಟಿ ಇಟ್ಕೊಂಡ್ರಲ್ಲ, ಹಾಗೇನೆ ಈಗ ಬರ್ತಕ್ಕಂಥ ಸಚಿವ ಸಂಪುಟದ ಸದಸ್ಯರು ಕೂಡ ಏನಾರು ಮಾಡಿ ಇಂಥ ಖಾತೆ ಪಡಿಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹಠಕ್ಕೆ ಬಿದ್ದ ರೀತಿಯಲ್ಲಿ ಇವತ್ತು ಎಲ್ಲ ಒಂದು ಕಡೆ ಅವ್ರ ಮಧ್ಯದಲ್ಲೆಲ್ಲ ಒಂದು ಕಡೆ ಬಹುಶಃ ಜುಗಲ್ ಬಂದಿನೋ ಒಡೆದಾಟನೋ ಇದೆಲ್ಲವೂ ಕೂಡ ನಡೀತಾ ಇದೆ. ಎಕ್ಸಾಂಪಲ್ ನೀವು ಸೆಟ್ ಮಾಡಿ ಹೋಗಿರೋದ್ರಿಂದಾಗಿ ಈ ಖಾತೆಗಳಿಗೆ, DCM ಪೋಸ್ಟ್ಗಳಿಗೆ BJP ಅಧಿಕಾರದಲ್ಲಿದ್ದಾಗ ಏನೇನು ಮಾಡ್ತು ಅನ್ನೋ ಎಕ್ಸಾಂಪಲ್ ಇದ್ದಾಗ ನಾವೇಕೆ ಮಾಡಬಾರ್ದು ಅನ್ನೋ ಭಾವನೆ ಬರುತ್ತೆ ಸಹಜವಾಗಿ. ಈಗ ಅವ್ರಿಗೆ ಆದ ಒಂದು ವೈಯಕ್ತಿಕವಾಗಿ ಅವ್ರದೇ ಇಂಥದೇ ಖಾತೆ ಪಡಿಬೇಕು ಅಂತದ ಎಲ್ಲ ಯಾರು ಆಯ್ಕೆ ಆಗಿರ್ತಾರೋ ಅವ್ರಿಗೆ ಸಹಜವಾಗಿ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಆಪ್ಷನ್ಗಳು ನೋಡಿ ಅವ್ರು ಕೇಳೋಂಥದ್ದು ಆಗಬೇಕಾಗತ್ತೆ. ಸೊ ಅಂಥ ಆಪ್ಷನಲ್ಲಿ ಇವತ್ತು ಈಗ ರಾಮಲಿಂಗಾರೆಡ್ಡಿ ಭಾಳ ಸೀನಿಯರ್, DK ಶಿವಕುಮಾರ್ ಕಂಪೇರ್ ಮಾಡಿದ್ರೆ ಸತತವಾಗಿ ಸುಮಾರು 8 ಸರಿನೋ 9 ಸರಿ ಗೆದ್ದಿರ್ತಕ್ಕಂಥ ವ್ಯಕ್ತಿಗೆ ನನಗೆ ಇಂಥದೇ ಖಾತೆ ಬೇಕು, ನನಗೆ ಕೊಡಲೇಬೇಕು ಅಂತ ಬಹುಶಃ ಕೇಳ್ಬೋದು. ಯಾಕೆಂದರೆ DK ಶಿವಕುಮಾರ್ಗೂ ಹೆಂಗೆ ಕನಕಪುರಕ್ಕಿಂತ ದೂರ ಇರ್ತಕ್ಕಂಥವ್ರು, ಆದರೆ ರಾಮಲಿಂಗಾರೆಡ್ಡಿ ಬೆಂಗಳೂರಿಗೆ ಸೀಮಿತ ಆಗಿರ್ತಕ್ಕಂಥವ್ರು. ಅವ್ರೀಗ ಬೆಂಗಳೂರು ಉಸ್ತುವಾರಿ ಬೇಕು, ನಗರಾಭಿವೃದ್ಧಿ ಬೇಕು ಅದನ್ನ ಭಾಳ ಒಂದು ಪ್ರಬಲವಾಗಿ ಹಠ ಹಿಡಿದು ನನಗೆ ಬೇಕೇ ಬೇಕು, ಇಲ್ಲ ಅಂದರೆ ನಾನು ರಾಜೀನಾಮೆ ತಗೊಳ್ಳಿ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಇದೆ.
ಸೊ ನನಗೆ ಅದನ್ನ ಕೊಟ್ಟರೆ ನಾನು ಮುಂದುವರಿತೀನಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಸಂದೇಶವನ್ನ DK ಶಿವಕುಮಾರಿಗೆ ಕೊಟ್ಬಿಟ್ಟು ಆಲ್ರೆಡಿ ಕ್ಲಿಯರ್ ಮಾಡಿದಾರಂತೆ. ಸೊ ಈ ರೀತಿಯಾದ ಒಂದು ಅಗ್ಗಜಗ್ಗಾಟ ನಡೀತಾ ಇರಬೇಕಾದ್ರೆ ಇನ್ನು ಉಳಿದಿರ್ತಕ್ಕಂಥ 2 ವರ್ಷದಲ್ಲಿ ಎಷ್ಟು ವರ್ಷದಲ್ಲಿ ಇವರು ಆಡಳಿತನ ಸುದೀರ್ಘವಾಗಿ ನಡೆಸ್ಬೋದು, ಒಳ್ಳೆ ಆಡಳಿತನ ಸರ್ಕಾರ ಜನಕ್ಕೆ ಕೊಡ್ಬೋದು. ಈಗ ಆಲ್ರೆಡಿ 3 ವರ್ಷದಲ್ಲಿ ನಾವು ನೋಡಿದೀವಿ. ಯಾವುದೇ ಹೇಳಿ ಅಲ್ಲ, ನಮ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಗೊತ್ತಾ ಮೇಡಮ್, ನಮ್ಗೆ ಬದಲಾವಣೆ ಬೇಕು, ಅಭಿವೃದ್ಧಿ ಆಗ್ಬೇಕು. ಯಾಕೆಂದ್ರೆ ಕಳೆದ 3 ವರ್ಷದಲ್ಲಿ ಯಾವ ಅಭಿವೃದ್ಧಿನ ಆಗ್ಲಿಲ್ಲ, ಅದೇ ಬಸ್ ಮುಂದಕ್ಕೆ ಹೋಗ್ಬಿಟ್ರೆ ಏನ್ ಪ್ರಯೋಜನ? ಸೊ ಬದಲಾವಣೆ ಬೇಕಲ್ವಾ? ಯಾವ ಬದಲಾವಣೆ? ಅಭಿವೃದ್ಧಿಯ ಬದಲಾವಣೆ. ಹಂಗೆ ಅಭಿವೃದ್ಧಿಯ ಬದಲಾವಣೆ ಮಾಡಾದ್ರೆ ಮಾಡ್ಲಿ. ಯಾಕೆಂದ್ರೆ ಈಗ ಅವಕಾಶ ಯಾರ್ಯಾರಿಗೆ ಖಾತಾ ಬದಲಾವಣೆನೋ ಇಲ್ಲ ಹೊಸರು ಬರ್ತಾರೋ, ಹೊಸ ಮುಖ ಬರ್ತಾರೋ. ಒಂದು ಏನಂದ್ರೆ ನಾವು ನೋಡಿದ್ವಿ ಕಳೆದ 3 ವರ್ಷದಲ್ಲಿ ಏನ್ ಇಡೀ ರಾಜ್ಯದಲ್ಲಿ ಯಾವುದೇ 223 ಶಾಸಕರಿಗೂ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಕ್ಷೇತ್ರದಲ್ಲೂ ಅವರೇ ಸೆಲ್ಫ್ ಘೋಷಣೆ ಮಾಡ್ಕೊಳ್ಳಿ ಎಷ್ಟು ಅನುದಾನ ತಗೊಂಡೋಗಿ ಎಷ್ಟು ಕೆಲಸ ಮಾಡಿದೀವಿ ಅಂದ್ರೆ ಅವ್ರ ಹತ್ರ ಹೇಳೋದಕ್ಕೆ ಶಕ್ತಿನೇ ಇಲ್ಲ. ಯಾಕೆ ಅಂದ್ರೆ ಯಾವ್ದಾದ್ರು ಅನುದಾನ ತಗೊಂಡಾಗಿ ಏನೋ ಅವ್ರ ಏರಿಯಾದಲ್ಲಿ ಒಂದು 100-200 ಕೋಟಿ ಕೆಲಸ ಮಾಡಿದ್ರೆ ಭವಿಷ್ಯ ಆ ಕ್ಷೇತ್ರ ಜನಕ್ಕೆ ಹೇಳುವಂತ ಕೆಲಸ ಮಾಡ್ತಾ ಇದ್ರು. ಇಲ್ಲಿವರೆಗೂ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗ್ಲಿ ಕ್ಷೇತ್ರಕ್ಕೆ ಏನು ಮಾಡಿಲ್ಲ. ಇವರು ಕುರ್ಚಿಯಲ್ಲಿ ಏನಾನ ಮಾಡಿ ಅವ್ರ ಕಾಲು ಇವ್ರ ಕಾಲು ಎಳೆದು ಇದೇ ಕೆಲಸ ಮಾಡ್ಕೊಂಡು ಜನರಿಗೆ ಇದೇ ಮನೋರಂಜನೆ ಕೊಟ್ರು. ಯಾವುದೇ ಅಭಿವೃದ್ಧಿಯ ಒಂದು ಟೇಪ್ ಕಟ್ ಮಾಡೋದಾಗ್ಲಿ, ಒಂದು ಗುದ್ಲಿ ಪೂಜೆ ಮಾಡೋದಾಗ್ಲಿ ಇಲ್ಲಿವರೆಗೂ ಈ ರಾಜ್ಯದಲ್ಲಿ ಕಂಡಿಲ್ಲ, ಮುಂದೇನೂ ಕಾಣಲ್ಲ ಅನ್ನೋದು ಒಂದು ಭಾವನೆ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲವೂ ಕೂಡ ಪೇಪರ್ ಅಲ್ಲಿ ಅನೌನ್ಸ್ ಮಾಡಿದ್ರೆ ಇಟ್ಟರು ಬಿಟ್ರೆ ಅಧಿಕೃತವಾಗಿ ಜಾರಿಗೆ ತಂದಿದ್ದು ಯಾವುದೇ ಉದಾಹರಣೆ ಅಭಿವೃದ್ಧಿ ಕೆಲಸಗಳಿಲ್ಲ. ಅದ್ರ ಜೊತೆಲಿ ಈಗ ಈ ಕಿತ್ತಾಟ, ಈಗ ಹೆಂಗ್ 1 ವರ್ಷ CM ಕುರ್ಚಿ ಗಲಾಟೆ ಆಯ್ತಲ್ಲ, ಖಾತೆಗಳು ವಿಚಾರವಾಗಿ ಬಹುಶಃ 1 ತಿಂಗಳು ಎಳಿಬಹುದು, 2 ತಿಂಗಳು ಎಳಿಬಹುದು. ಯಾಕೆಂದ್ರೆ ಇವತ್ತು ಮಳೆ ಬಂದಿದೆ, ಸಾಕಷ್ಟು ಜನರಿಗೆ ತೊಂದರೆ ಆಗಿರ್ಬೋದು ಒಂದ್ ಕಡೆ, ಇನ್ನೊಂದ್ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆನೇ ಬಂದಿಲ್ಲ. ಆ ಕಡೆ ತಿರುಗಿ ನೋಡ್ತಾ ಇಲ್ಲ ಶಾಸಕರುಗಳು. ಯಾಕೆಂದ್ರೆ ಒಬ್ಬ ಶಾಸಕ ಆ ಕ್ಷೇತ್ರದಲ್ಲಿ ಅಂದಾಗ ಏನ್ ನಡೀತಾ ಇದೆ ಅಂತ ತಿಳ್ಕೊಳೋದಿಕ್ಕೆ ಇಲ್ಲೆಲ್ಲ ಸಚಿವ ಆಗ್ಬೇಕು, ನನಗೂ ಈ ಹುದ್ದೆ ಸಿಗಬೇಕು ಅಂತ ಹೇಳ್ಬಿಟ್ಟು ಒಂದು ಪೈಪೋಟಿನಲ್ಲಿ ಈ ಕ್ಷೇತ್ರವನ್ನು ಮರ್ತು ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಈ ಒಂದು ಗೊಂದಲ ನಿನ್ನೆ ಮೊನ್ನೆದಲ್ಲ, ಸುಮಾರು 1-1.5 ತಿಂಗಳಿಂದ ಎಲ್ಲವೂ ಕೂಡ ಇದೇ ರೀತಿಯಾಗಿ ನಡ್ಕೊಂಡು ಎಲ್ಲವೂ ಬೆಂಗಳೂರಿನ ಹೆಡ್ ಕ್ವಾರ್ಟರ್ ಕೂತ್ಕೊಂಡು, ಡೆಲ್ಲಿ ಹೆಡ್ ಕ್ವಾರ್ಟರ್ ಕೂತ್ಕೊಂಡು ಆಡಳಿತ ಮಾಡ್ಕೊಂಡು ಇವತ್ತು ಜನವನ್ನ ಮರ್ತು ಬಿಟ್ರು. ಮೇಡಮ್, ಈ ಸರ್ಕಾರ ಟೋಟಲಿ ಫೇಲ್ಯೂರ್ ಗೌರ್ಮೆಂಟ್. ಈಗ ಮುಂದೇನೋ ಅದೇ ರೀತಿ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಒಂದು ಸೂಕ್ಷ್ಮತೆ ಕಾಣ್ತಾ ಇದೆ ನಮ್ಗೆ. ನೋಡೋಣ ಅವರ ಮಧ್ಯದಲ್ಲಿ ಇನ್ನ ನಾಳಿಕೋ ನಾಡ್ದೋ ಇನ್ನ 10 ದಿನ ಬಿಡ್ತಾರೋ, 15 ದಿನ ಬಿಡ್ತಾರೋ, ಯಾವ ಈಚೆ ಬರುತ್ತೆ ಇಲ್ಲ ಏನ ಉತ್ತದಲ್ಲಿ ಏನೇನು ಸೇರ್ಕೊಂಡಿದೆ ಅನ್ನೋ ಈಚೆ ಬಂದ್ಮೇಲೆ ತಾನೇ ಗೊತ್ತಾಗೋದು. ಎಲ್ಲವೂ ಈಚೆ ಬರುತ್ತೆ, ನೋಡೋಣ, ಕಾದ್ ನೋಡೋಣ. ಬಾಲಕೃಷ್ಣ ಅವರು ನೀವು ಹೇಳಬೇಕು, ಪ್ರಬಲ ಖಾತೆಗೆ ಯಾಕೆ ನಿಮ್ಮ ದೊಡ್ಡ ದೊಡ್ಡ ನಾಯಕರು ಪಟ್ಟೆ ಹಿಡ್ಕೊಂಡು ಕೂತ್ಕೋತಾರೆ ಅಂತ. ಯಾಕೆ ದೊಡ್ಡ ದೊಡ್ಡ ನಾಯಕರು ಅಂದರೆ, ರಾಮಲಿಂಗಾರೆಡ್ಡಿ ಅವರು 8 ಬಾರಿ ಶಾಸಕರಾಗ್ತಾರೆ. KJ ಜಾರ್ಜ್ ಅವರು ಅಪ್ರಾಕ್ಸಿಮೇಟ್ಲಿ 6 ಸತಿ ಶಾಸಕರಾಗಿ ಆಯ್ಕೆಯಾದವರು. ಸೊ ಸೀನಿಯರ್ ಲೀಡರ್ಸ್ ಅವರು, ಸೀನಿಯರ್ಸ್ ಅನುಭವಿಗಳು ಅಂದಾಗ ಟಾಸ್ಕನ್ನು ದೊಡ್ಡ ಮಟ್ಟದಲ್ಲಿ ತಗೊಬೇಕಾಗತ್ತೆ. ಯಾವುದು ವೀಕರ್ ಸೆಕ್ಷನ್ ಇದೆ ಆ ಇಲಾಖೆಯನ್ನು ಅಭಿವೃದ್ಧಿ ಮಾಡಬೇಕೇ ಹೊರತು 95% ತಗೊಂಡವನ್ನ 100 ಮಾಡೋದು ದೊಡ್ಡದಲ್ಲ. ಯಾಕೆ ಪ್ರಬಲ ಖಾತೆಗೆ ಆ ಮಟ್ಟಿಗೆ ಪೊಟ್ಟು ಹಿಡ್ಕೊಂಡು ಕೂತ್ಕೋತಾರೆ? ನೋಡಿ, ಏನು ಈಗ ಹೊಸದಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಸೊ ಅದರ ನಂತರ ನಾವು ಈ ಹಿಂದೆ BJP ಹೇಳ್ತಾ ಬರ್ತಾ ಇತ್ತು, ಯಾವುದೇ ಕಾರಣಕ್ಕೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ಅಂತೇಳಿ. ಸೊ ಅಲ್ಲಿನೂ ಕೂಡ BJP ಫೇಲ್ ಆಯಿತು, BJP ಭವಿಷ್ಯ ಸುಳ್ಳಾಯಿತು. ಅದಾದ ನಂತರ ನೋಡಿ, ನಾವು ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯನ್ನು ಸಹಿಸಲಾರ್ದೆ ಸೊ ಗ್ಯಾರಂಟಿ ಯೋಜನೆಗಳನ್ನ ಇವ್ರು ಜಾರಿಗೆ ಮಾಡೋಕ್ಕಾಗಲ್ಲ ಅಂದರು. ನಾವು ಜಾರಿಗೆ ಮಾಡ್ಕೊಂಡ್ವಿ, ಅಲ್ಲಿ BJP ಫೇಲ್ ಆಯಿತು. ಅದಾದ ನಂತರ ನೋಡ್ರಿ, ಈಗ ಸಂಪುಟ ರಚನೆ ಇವರು ಯಾವ ರೀತಿ ಮಾಡ್ತಾರೆ ಅಂದ್ಕೊಂಡ್ರು. ಬಹಳಷ್ಟು ಅಪಸ್ವರಗಳೆಲ್ಲ ಎದ್ದೇಳ್ತತೆ. ಸಿದ್ದರಾಮಯ್ಯರ ಬಣ ಹಿಂಗಾಗುತ್ತೆ, ಇಷ್ಟು ಜನ ಬೇಡ ಅಂತ ಹೇಳ್ತಾರೆ, DK ಶಿವಕುಮಾರ್ ಬಣ ಹಿಂಗೆ ಹೇಳುತ್ತೆ. ಸೊ ಇನ್ನೇನು ದೊಡ್ಡ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಬಂದು ರಾಜ್ಯಕ್ಕೆ ಹೇಳಿದ್ರು ಶೇಕ್ ಆಗುತ್ತೆ ಅಂತ. ಅಲ್ಲಿನೂ ಕೂಡ ಇವ್ರ ಭವಿಷ್ಯ ಹುಸಿ ಆಯ್ತು. ಆಮೇಲೆ ಈ ತಿಂಗಳು ಬೀಳುತ್ತೆ, ಆ ತಿಂಗಳು ಬೀಳುತ್ತೆ ಅಂತ ಹೇಳಿದ್ರು, ಅಲ್ಲಿನೂ ಹುಸಿ ಆಯ್ತು. ಇವತ್ತು ಯಾವ ಲೆವೆಲಿಗೆ ಬಂದಿದೆ, ನಾವು ನಿನ್ನೆ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸೊ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಸಂಪುಟ ರಚನೆ. ನೋಡಿ, ನಮ್ಮಲ್ಲಿ ಮೊದಲನೇದಾಗಿ ಹೇಳ್ತೀನಿ, ಯಾವುದೇ ಒಂದು ಖಾತೆಗಳಿಗೆ ನಮಗೆ ಇಂಥದೇ ಖಾತೆ ಬೇಕು, ವರ್ಡ್ಗಳು ಬಹಳ ಮುಖ್ಯ ಆಗ್ತದೆ. ಪಟ್ಟು ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ, ಆಸಕ್ತಿ ಅಂತಕ್ಕಂತಹ ವರ್ಡ್ಗಳು ಕೂಡ ವ್ಯತ್ಯಾಸ ಇರುತ್ತೆ. ಇವತ್ತು ಪ್ರತಿಯೊಂದು ಕೂಡ ಯಾವುದೇ ಆಗಲಿ ಅವ್ರ ಫೀಲ್ಡ್ಗೆ ಹೋದಾಗ ಯಾವುದೇ ಇದಾಗಲಿ, ಇದರಲ್ಲೂ ಕೂಡ ಹಾಗೇನೆ. ಈಗ ಹೊಸದಾಗಿ ಏನು ಈಗ ಮಂತ್ರಿಗಳಾಗಿ ಆಯ್ಕೆ ಆಗಿದ್ದಾರೆ, ಕೆಲವ್ರಿಗಿರುತ್ತೆ, ಕೆಲವು ಹೊಸ ಸಚಿವರಿಗೆ ಏನಂತಿರುತ್ತೆ, ಬೇರೆ ಈಗ ನನಗೆ ಈ ಖಾತೆ ಅರಣ್ಯ ಖಾತೆ ಕೊಟ್ಟಿದ್ದಾರೆ, ಸೊ ನನಗೆ ಒಂದು ಬೇರೆ ಖಾತೆ ಕೊಡ್ಲಿ, ಅಲ್ಲಿನೂ ಕೂಡ ನನ್ನ ವಿಚಾರಧಾರೆಗಳನ್ನ
ಒಂದು ಈ ರಾಜ್ಯದ ಜನತೆಗೆ ಯೋಜನೆಗಳನ್ನು ಯಾವ ರೀತಿ ಹೊಸದಾಗಿ ಏನು ಮಾಡ್ಬೋದು, ಯಾವ ರೀತಿ ತಲುಪಿಸ್ಬೋದು ಅಂತಕ್ಕಂಥ ಕನಸಿರುತ್ತೆ. ಅದು ಸಹಜ. ಇನ್ನು ಕೆಲವು ಸಚಿವರು ಏನು, ಕೆಲವುದ್ರಲ್ಲಿ ಈಗ ಆಲ್ರೆಡಿ ಅವರು ಪುನಃ ಸಚಿವರಾಗಿ ಆಯ್ಕೆ ಆಗಿದ್ರಿಂದ ಈಗ ನೋಡ್ರಿ, ಇದರಲ್ಲಿ ಹಿರಿಯರು ಅನ್ನೋ ಕಾರಣಕ್ಕೋಸ್ಕರ ನಾವು ಅನೇಕ ಸಚಿವರು, ಜಾರ್ಜ್ ಅವರು ರಿಪೀಟ್ ಆಗಿದ್ದಾರೆ. ಸೊ ಅದಾದ ನಂತರ ಕೃಷ್ಣ ಬೈರೇಗೌಡರು ರಿಪೀಟ್ ಆಗಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ರಿಪೀಟ್ ಆಗಿದ್ದಾರೆ, ಈಶ್ವರ್ ಖಂಡ್ರೆ ಅವರು ಆಗಿದ್ದಾರೆ, ಮುನಿಯಪ್ಪನವರು ಆಗಿದ್ದಾರೆ. ಸೊ ಇವರೆಲ್ಲರೂ ಸಚಿವರು ಕೂಡ ರಿಪೀಟ್ ಆಗಿದ್ದಾರೆ ಸಾಕಷ್ಟು. ನೀವು ಪ್ರಬಲ ಖಾತೆ ಹೌದು, ಹಾಗಾಗಿ ರಿಪೀಟ್ ಆಗಿದ್ದಾರೆ. ಇದರಲ್ಲಿ ಏನಂತಂದ್ರೆ ಕೆಲವು ಹಿರಿಯ ಸಚಿವರುಗಳು, ಈಗ ರಾಮಲಿಂಗಾರೆಡ್ಡಿ ಅವರು ಸಹಜ ಏನಂತ ಹೇಳ್ತಾರೆ, ಅವ್ರೇನು ಪಟ್ಟು ಹಿಡ್ದಿಲ್ಲ, ನೋಡೋಣ ಬಿಡಿ, ಈಗ ನಮಗೆ ಬೇಕು ಆಸಕ್ತಿ ಇದೆ, ಬೆಂಗಳೂರು ಅಭಿವೃದ್ಧಿ ಕೊಡಿ ಅಂತ ಕೇಳಿರ್ಬೋದು. ಯಾಕಂದ್ರೆ ಈಗ GBA ಎಲೆಕ್ಷನ್ ಇರೋದ್ರಿಂದ ಸೊ ನನಗೂ ಒಂದು ಅವಕಾಶ ಕೊಡಿ ಬೆಂಗಳೂರು ಅಭಿವೃದ್ಧಿ. ಯಾಕಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಈಗ ಮುಖ್ಯಮಂತ್ರಿಗಳು ಏನು ಹಿಂದೆ ಅವ್ರ ಕೈಯಲ್ಲಿತ್ತು, ಸೊ ಅವರು ಈಗ ಮುಖ್ಯಮಂತ್ರಿಗಳಾಗಿದ್ದ ಇಡೀ ರಾಜ್ಯ ಇರ್ತದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನನಗೆ ಕೊಡಿ ಅಂತ ಅಷ್ಟೇ ಕೇಳಿದ್ದಾರೆ. ಅದು ಆಸಕ್ತಿಯನ್ನ ವ್ಯಕ್ತಪಡಿಸುವಿಕೆ ಅಂತಾರೆ. ಸೊ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಹೊರತು ಇಲ್ಲ ನನಗೆ ಕೊಡ್ಲೇಬೇಕು ಅಂತೇಳಿ ಎಲ್ಲಾದ್ರೂ ಅವರು ಹೇಳಿಕೆ ಕೊಟ್ಟು ಆಗ್ರಹ ಪಡಿಸಿದಾರ, ಅಥವಾ ಅವ್ರ ಬೆಂಬಲಿಗರು ಯಾರಾದ್ರೂ ನಮಗೆ ಇದು BDA ಇಂಥ ಖಾತೆನೇ ಬೇಕಂತ ಆಗ್ರಹ ಪಡಿಸಿದಾರ, ಅಥವಾ ಅವರೆಲ್ಲ ಪ್ರೆಸ್ ಮೀಟ್ ಮಾಡಿದಾರ? ಸೊ ಎಲ್ಲೂ ಕೂಡ ಇಲ್ಲ ಅವ್ರು ಎಕ್ಸ್ಪ್ರೆಸ್ ಮಾಡಿಲ್ಲ. ಆಸಕ್ತಿ ಮಾತ್ರ ವ್ಯಕ್ತಪಡಿಸಿದಾರೆ. ಆಸಕ್ತಿ ವ್ಯಕ್ತಪಡಿಸೋದಕ್ಕೆ ತಪ್ಪೇನಿದೆ? ಪಟ್ಟು ಅನ್ನೋದಕ್ಕೆ ಏನಾದ್ರೂ ಬೇಕಲ್ಲ, ಯಾವುದೇ ಕೊಟ್ಟಿಲ್ಲ. ಈ 4 ನಿಮಿಷದಲ್ಲಿ ಪ್ರಬಲ ಖಾತೆಗೆ ಉತ್ತರ ಕೊಟ್ಟಿಲ್ಲ. ಅದು ನೆಕ್ಸ್ಟ್ ಟರ್ಮ್ ಅಲ್ಲಿ ನಾನು ಕೊಡೋ ಅವಕಾಶದಲ್ಲಿ ನೀವು ಉತ್ತರ ಕೊಡಬೇಕು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಉಮೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಆರಂಭಿಕ ಸವಾಲುಗಳಲ್ಲಿ ಖಾತೆ ಹಂಚಿಕೆ ಬೇಕಾದಷ್ಟು ಸವಾಲಿದೆ. ಜಾತಿ ಗಣತಿ ಇರ್ಬೋದು, ನೀರಾವರಿ ಜಿದ್ದಾಜಿದ್ದಿ ಇರ್ಬೋದು, ಈ ರೀತಿ ಹಲವಾರು ಸವಾಲುಗಳ ನಡುವೆ ಈ ಖಾತೆ ಹಂಚಿಕೆ ಪ್ರಕ್ರಿಯೆಗೆ ಬಹಳಷ್ಟು ಸರ್ಕಸ್ ಮಾಡ್ತಿದ್ದಾರೆ. ಏನು ಹೇಳ್ತಿರೋದ್ರ ಬಗ್ಗೆ? ಮೊದಲಿಗೆ ಈ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರುವಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ಅಭಿನಂದಿಸ್ತೇವೆ. ಅವರು ಈ ನಾಡಿಗೆ ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತೇಳಿ ನಾವು ಆಶಿಸ್ತೇವೆ ಮೇಡಮ್. ಈಗ ಮುಂದಿರೋಂಥ ಸವಾಲು ಏನಂದ್ರೆ, ನಿನ್ನೆ ಇನ್ನೂ ಪ್ರಮಾಣ ವಚನ ಬಹುಶಃ ಇಲ್ಲಿಗೆ 24 ಅವರ್ಸ್ ಆಗಿದೆ. ಇವರ ಕಾಂಗ್ರೆಸ್ನ ಅಧಿಕಾರದ ದಾಹ ಹೇಗಿದೆ ಅಂತಂದರೆ, ಈಗ ಆಲ್ರೆಡಿ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರಿಗಳ ಸಭೆ ನಡೆಸಿ ಎಲ್ಲರಿಗೂ ಖಡಕ್ ಸಂದೇಶವನ್ನು ಕೊಡ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ರಾಜಿ ಮಾಡ್ಕೋಬೇಡಿ, ಅಧಿಕಾರಿಗಳು ನೀವು ಸ್ಪಷ್ಟವಾಗಿ ಈ ಕಾರ್ಯಕ್ರಮ ಜನಕ್ಕೆ ತಲುಪಿಸ್ಬೇಕು, ಯಾವುದೇ ಒತ್ತಡಕ್ಕೆ ಮಣಿಬೇಡಿ, ನನ್ನ ಆಫೀಸಿಂದಲೂ ಸಹ ಒತ್ತಡ ಬಂದರೆ ನೀವು ಕೇಳಬಾರ್ದು, ಯಾವ ರಾಜಕಾರಣಿಯ ಒತ್ತಡಕ್ಕೂ ನೀವು ಮಣಿಬಾರ್ದು ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ಅಧಿಕಾರ ಬೇಕು ಅನ್ನೋರೆಲ್ಲ DK ಶಿವಕುಮಾರ್ ಜೊತೆ ಹೋಗಿ ಕಾಂಗ್ರೆಸ್ ಪಕ್ಷ ಕಟ್ಟುವಂಥವ್ರು ನನ್ನ ಜೊತೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಪಾಟೀಲ್ರು ಹೇಳ್ತಾ ಇದ್ದಾರೆ, ಬಾರಿ ನೀರಾವರಿ ಸಚಿವರಾಗಿದ್ದಂಥವ್ರು, ಸಾರಿ ಯಾರು ನಮ್ಮ ಕೈಗಾರಿಕಾ ಸಚಿವರಾಗಿದ್ದಂಥವ್ರು MB ಪಾಟೀಲ್ರು, ನಾವು ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲೇ ಆಡಳಿತವನ್ನು ನಡೆಸ್ತೀವಿ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ಈಗ ರಾಮಲಿಂಗಾರೆಡ್ಡಿ ಅವರು ಇವರು ಹೇಳ್ತಾರೆ ಆಸಕ್ತಿ ವಹಿಸಿದ್ದಾರೆ ಅಂತ. ಆಸಕ್ತಿಗೂ ಮುನ್ಸಿಗೂ ವ್ಯತ್ಯಾಸ ಇಲ್ವಾ ಮೇಡಮ್? ಆಸಕ್ತಿ ಕೇಳೋದೇ ಬೇರೆ, ಮುನ್ಸ್ಕೊಂಡು ಹೋಗುವಂಥದ್ದು ಪೋರ್ಟ್ಫೋಲಿಯೋ ಕೊಡಿಲ್ಲ ಅಂದ್ಬಿಟ್ಟು ಸಭೆಯಿಂದ ಹೊರನಡೆಯುವಂಥದ್ದೇನಿದೆ ಈ ಥರ ಆಗಿದೆ. ಜಮೀರ್ ಅಹಮದ್ ಅವರನ್ನ ಸಂಪುಟಕ್ಕೆ ತಗೊಂಡಿಲ್ಲ ಅಂತೇಳಿ ಮುಸ್ಲಿಂ ಧರ್ಮಗುರುಗಳು ಹುಬ್ಬಳ್ಳಿಯಲ್ಲಿ ಎಲ್ಲ ಒಂದ್ ಕಡೆ ಮಸೀದಿಯಲ್ಲಿ ಸೇರ್ಕೊಂಡು ಐದು ಜನ ಇದ್ದಾರೆ ನಮ್ಮವ್ರು ಮುಸ್ಲಿಮರಿಗೆ, 5 ಜನಕ್ಕೂ ಕೊಡಬೇಕು ಅಂತೇಳಿ ನಾವು 18% ಇದ್ದೀವಿ ಅಂತೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರೇನು ಹೇಳ್ತಾ ಇದ್ದಾರೆ ಅಂದ್ರೆ, ಎಲ್ಲ ಹೈಕಮಾಂಡ್ ಬಿಟ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಅವ್ರು ಹೈಕಮಾಂಡ್ ಆಗಿರೋಂಥ ಮುಖ್ಯಮಂತ್ರಿ. ಈಗ ಮುಖ್ಯಮಂತ್ರಿ ಬದಲಾಗಿರೋ ಹೊರತು ಸರ್ಕಾರ ಬದಲಾಗಿಲ್ಲ. ಇದನ್ನು ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು ಮೇಡಮ್. DK ಶಿವಕುಮಾರ್ ಅವ್ರಿಗೇನೋ ಇದೇನೋ ಎಲ್ಲ ಏನು ಹುಲ್ಲಿನ ಹಾಸಿಗೆ ಅಥವಾ ಏನಂತ ಮೆತ್ತನ ಹಾಸಿಗೆನಲ್ಲ ಈ ರಾಜ್ಯಭಾರ. ಈಗ ಸಿದ್ದರಾಮಯ್ಯರು ಬಿಟ್ಟು ಹೋಗಿರೋಂಥ ಅನೇಕ ಸವಾಲುಗಳನ್ನು ಫಾರ್ ಎಕ್ಸಾಂಪಲ್ ಈಗ ಮುಂದುವರಿಸಬೇಕಾಗಿದೆ. ಬೊಕ್ಕಸದಲ್ಲಿ ನಮ್ಮ BJP ವಕ್ತಾರರು ಹೇಳಿದಂಥ ಸಂದರ್ಭದಲ್ಲಿ ಬೊಕ್ಕಸದಲ್ಲಿ ಹಣ ಇಲ್ಲ. ಈಗ ಬೆಂಗಳೂರು ನಗರಾಭಿವೃದ್ಧಿನೇ ಅವರು ವೈಫಲ್ಯವನ್ನು ಕಂಡಿದ್ದಾರೆ. ಈಗಾಗಲೇ ಮಳೆ ಶುರುವಾಯಿತು, ಬಿತ್ತನೆ ಬೀಜದ ಸಮಸ್ಯೆ ಆಗಿದೆ. ಇನ್ನು ಈಗ ಅವರು ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ. ಸಹಜ, ಹೊಸ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸವಾಲುಗಳಿರ್ತವೆ. ಇನ್ನು ನಾವು 24 ಗಂಟೆಗೆ ನೀವು DK ಶಿವಕುಮಾರ್ ಅವರೇ ರಾಜ್ಯಕ್ಕೆ ಏನು ಮಾಡಿದ್ದೀರಾ ಅಂತ ಹೇಳಿ ಕೇಳೋ ತಪ್ಪು. ನಾವು ಪ್ರತಿಪಕ್ಷದರಾಗಿ ಸಹ ನಾವೊಂದಷ್ಟು ಟೈಮ್ ಕೊಡೋಣ ಅವರಿಗೆ. ಒಂದು ಮುಖ್ಯಮಂತ್ರಿ ನೀವು ಟೈಮ್ ಕೊಡಬೇಕು. ಹೌದು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಅವರು ಕೆಲಸ ಮಾಡಿದ್ದಾರೆ, ಜಲಸಂಪನ್ಮೂಲ ಸಚಿವರಾಗಿ ಆದ್ರೆ ಒಂದು ಹೇಳ್ತೀನಿ ಮೇಡಮ್,
ಈಗ ಒಂದು ಪಂಚಾಯತ್ ಉಪಾಧ್ಯಕ್ಷನ ಕೆಲಸ ಮಾಡೋದಕ್ಕೂ ಅಧ್ಯಕ್ಷನ ಕೆಲಸ ಮಾಡೋದಕ್ಕೂ ಸದಸ್ಯನ ಕೆಲಸ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸುದೀರ್ಘ ಅನುಭವ ಇರ್ಬೋದು, ಆದ್ರೆ ಈಗ ಏನಾಗೈತೆ ಅಂತಂದ್ರೆ ಅವ್ರಿಗೆ ಇನ್ನೂ ಎಲ್ಲ ಆಯಾ ಕಟ್ಟರೆ ಯಾವ ಅಧಿಕಾರಿಗಳಿದ್ದಾರೆ, ಏನೇನು ಮಾಡಬೇಕು, ಅಲಾಟ್ಮೆಂಟ್ ಆಫ್ ಫಂಡ್ಸ್, ಹಳೆ ಸರ್ಕಾರದಲ್ಲಿ ಇದ್ದಂಥ ಮುಖ್ಯಮಂತ್ರಿ ಏನೇನು ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲ, ವಾಸ್ತವವಾಗಿ ಮಾತಾಡಬೇಕಾಗಿರೋದು ಇಷ್ಟೆಲ್ಲ ಸಮಸ್ಯೆಗಳಿರ್ತವೆ. ಅವನ್ನೆಲ್ಲ ಒಂದು ಕಂಟ್ರೋಲ್ ತಗೊಳ್ಳಕ್ಕೆ ಅಟ್ಲೀಸ್ಟ್ ಇಟ್ ಟೇಕ್ಸ್ 3 months ಮಿನಿಮಮ್ 3 months ಅನುಭವ ಇರೋದ್ರಿಂದ ಅವರು ಅದೇ ಉಪಮುಖ್ಯಮಂತ್ರಿ ಆಗಿ ಅದೇ ಬಸ್ಸಲ್ಲಿ ಇದ್ದವರೇನೆ. ಉಪಮುಖ್ಯಮಂತ್ರಿಗೆ ಸರ್ ಒಂದ್ ನಿಮಿಷ, ಉಪಮುಖ್ಯಮಂತ್ರಿಗೆ ಈಸ್ ನಾಟ್ ಹ್ಯಾವಿಂಗ್ ಎ ಫೈನಾನ್ಷಿಯಲ್ ಕೆಪಾಸಿಟಿ. ಮುಖ್ಯಮಂತ್ರಿಗೆ ಹೇಳ್ತೀನಿ ಸರ್, ಮುಖ್ಯಮಂತ್ರಿಗೆ ಇರುವಂತ ಕಾನ್ಫಿಡೆನ್ಸ್ ಇದ್ರು ಉಪಮುಖ್ಯಮಂತ್ರಿ ಮೇಡಮ್ ಇಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್, ದಟ್ಸ್ ಆಲ್. ಇಟ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನ್ ಏನೋ ಕ್ರಿಯೇಟ್ ಮಾಡಿರೋಂಥ ಪೋಸ್ಟ್ ಏನಲ್ಲ, ಅದು ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕೇನಂತ ಗಮ್ಮತ್ತಿಲ್ಲ. ನನಗೆ ಒಂದು ನಂಬಿಕೆ ಇದೆ, ಏನೋ ಮಾಡ್ತಾರೆ ಅಂತ ನಂಬಿಕೆ ಇದೆ. ಆದ್ರೆ ಇವತ್ತು ಅನೇಕ ಸವಾಲುಗಳಿದ್ದಾವೆ. ಹೈಕಮಾಂಡ್ ಇವತ್ತು ಸಿದ್ದರಾಮಯ್ಯನವರನ್ನ ಬದಲಾಯಿಸಿ ಜೇನುಗುಡಿ ಕಲ್ಲು ಹೊಡೆದಿದೆ ಒಂದು ಅರ್ಥದಲ್ಲಿ. ಹೌದು, ಅಂದ್ರೆ ತೀರ್ಮಾನ ಆಗೋಗಿದೆ. ಸಿದ್ದರಾಮಯ್ಯನು ಕಟ್ಟು ಬಿದ್ದಿದ್ದಾರೆ ಅನಿವಾರ್ಯವಾಗಿ. 136 ಸೀಟು ನನ್ನ ಮುಂದೆ ನನ್ನ ಏನೋ ನಾಯಕತ್ವದಲ್ಲಿ ನಡೆದಿದೆ. ಹೈಂದವ ವರ್ಗದ ಮುಖಾಂತರ ನಾನು ಈ ರಾಜ್ಯವನ್ನು ಚುಕ್ಕಾಣಿ ಕಾಂಗ್ರೆಸ್ ಅಂತ ತಂದಿದ್ದೀನಿ, ನನಗೆ ಕೊಡಬೇಕು ಅಂತ ಹಠ ಹಿಡಿದಿದ್ದು ಒಂದೇ ಒಂದು ಫಲ 2.5 ವರ್ಷಕ್ಕೆ ಅಂದ್ರೆ ಮಾತಾಡಿರೋದ್ರಿಂದ 2 ವರ್ಷ ಬಿಟ್ಕೊಟ್ಟಿದ್ದಾರೆ. ಬದಲಾವಣೆ ಆಗಿಲ್ಲ ಅಂದಾಗ್ಲೂ ಟೀಕೆ ಇಲ್ಲ. ಒಂದ್ ನಿಮಿಷ, ಬದಲಾವಣೆ ಆಗಿದೆ. ಬದಲಾವಣೆ ಮೇಡಮ್ ನಾವು ಬಯಸಿದ್ದಿಲ್ಲ. ಬದಲಾವಣೆ ಯಾರು ಬಯಸಿದ್ದು? ಸ್ವತಃ ಕಾಂಗ್ರೆಸ್ಸಿಗರೇ ಬಯಸಿದ್ದು. MB ಪಾಟೀಲ್ರು ಏನೋ ಮಾತಾಡಿದಂಥ ವಿಚಾರದಲ್ಲಿ DK ಸುರೇಶ್ ಅವರು ವಿಧಾನಸೌಧದಲ್ಲಿ ಎಚ್ಚರಿಕೆ ಕೊಡ್ತಾರೆ. ಮೊದಲು ಮುಖ್ಯಮಂತ್ರಿ 5 ವರ್ಷಕ್ಕೆ ಯಾರು ಇರ್ತಾರೆ ಏನಾದ್ರು ಬಂದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಿನ್ನ ಕೆಲಸ ಎಷ್ಟೆಷ್ಟು ಮಾಡು ಅಂತ ಹೇಳಿ ಏಕವಚನದಲ್ಲಿ ಮಾತಾಡಿರೋಂಥ ನಿದರ್ಶನಗಳಿದ್ದಾವೆ. ಹಾಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ದಿನದಿಂದಲೂ ಮೇಡಮ್ ಈಗ ಇದೆಷ್ಟೇ ಆಗಿದೆ ಅಂತ ಬೂದಿ ಮುಚ್ಚಿ ಕೆಂಡಾಗ್ಬಿಡ್ತು. ಈಗ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಯ್ತಿದ್ದಂಗೆ ವಿಲವಿಲ್ಲ ಒದ್ದಾಡ್ತಾ ಇದ್ದಾರೆ. ಯಾರೋ ಸಿದ್ದರಾಮಯ್ಯ ಬಣ, ಈಗ ಇನ್ನೊಂದ್ ಕಡೆ ಹರಿಪ್ರಸಾದ್ ಅವ್ರ ಬಣ ಆಗೋಗಿದೆ, ಈಗ ಪರಮೇಶ್ವರ್ ಬಣ ಲೀನವಾಗೋಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಖಾತೆ ಇಲ್ಲಿಗೆ ಮುಗಿಯೋದಿಲ್ಲ ಮೇಡಮ್. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಕಾದು ನೋಡೋಣ. ಸ್ವಲ್ಪ ನಂಗೆ ಸ್ವಲ್ಪ ಹಳೆದೆಲ್ಲ ನೆನಪಾಯ್ತು. ಗೋವಿಂದರಾಜರು ನೀವು ಹೇಳಬೇಕು, ಎತ್ತು ಏರಿಗೂ ಕ್ವಾಣ ನೀರಿಗೆ ಅನ್ನಂಗೆ ಆಗಬಾರ್ದು. ಬಟ್ DK ಶಿವಕುಮಾರ್ ಅವ್ರನ್ನ ನೋಡಿದಾದ್ರೆ ಛಲದಂಕ ಮಲ್ಲ, ಪಟ್ಟು ಬಿಡದಂಗೆ ಆ ಹಕ್ಕನ್ನು ಚಲಾಯಿಸಿ ನಾನು ಕೆಲಸ ಮಾಡಿದ್ದೀನಿ, ಕೂಲಿ ಬೇಕು ಅಂತ ಕೂಲಿ ಪಡ್ಕೊಂಡಿರೋ ವ್ಯಕ್ತಿ. ವಿಷನ್ ವಿಚಾರಕ್ಕೆ ಬರುವುದಾದರೆ SM ಕೃಷ್ಣ ಅವರ ಹೆಸರನ್ನು ಉಲ್ಲೇಖಿಸಿ ಅವರ ಗರಡಿಯಲ್ಲಿ ಪಳಗದವನು ನಾನು, ನನಗೆ ಆದಂಥ ವಿಷನ್ ಇದೆ ಅಂತ ಹೇಳಿದಂಥ ವ್ಯಕ್ತಿ. ಬಟ್ ಈ ಹಿಂದೆ ಇದೇ DK ಶಿವಕುಮಾರ್ ಅವರ ವಿಚಾರಕ್ಕೆ ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ನೀವು ಅಲ್ಲಿದ್ಕೊಂಡು ಮುಖ್ಯಮಂತ್ರಿ ಆಗ್ತೀರಾ, ಸಾಧ್ಯ ಇಲ್ಲ ಅಂತ ಹೇಳಿದಂತಹ ಕೆಲವೊಂದು ಉದಾಹರಣೆ ಕೂಡ ಇತ್ತು. ಇಂತಹ ಸಂದರ್ಭದಲ್ಲಿ ಎಂತೆಂಥ ಸವಾಲುಗಳನ್ನೇ ಎದುರಿಸಿರುವಂತಹ DK ಶಿವಕುಮಾರ್ ಅವರು ಖಾತೆ ಹಂಚಿಕೆ ತನ್ನ ವಿಷನ್ಗೆ ಪೂರಕವಾಗಿ ಆ ಎಲ್ಲರನ್ನ ಕೂಡ ಸಮಸ್ಥಿತಿಯಲ್ಲಿ ತಗೊಂಡು ಹೋಗಲ್ಲ ಅಂತ ನೀವು ಯಾಕೆ ಅಂದ್ಕೋತೀರಿ? ನಾವು ಯಾರು ಇದನ್ನು ತಗೊಂಡು ಹೋಗಲ್ಲ ಅಂತ ಹೇಳಿದ್ದಂಥದ್ದಲ್ಲ. ಈಗ ತಗೊಂಡು ಹೋಗಲ್ಲ ಅನ್ನೋದಕ್ಕೆ ಉದಾಹರಣೆಗಳು ಈಚೆಗೆ ಬರ್ತಾ ಇರೋದು ಅವ್ರದೇ ಪಕ್ಷದ ಸಚಿವರುಗಳಿಂದ. ಈಗ ನಾವ್ಯಾರು ಹೋಗ್ಬಿಟ್ಟು ಅಲ್ಲಿ ಕ್ಯಾಬಿನೆಟಲ್ಲಿ ಏನು ನಡೀತಾ ಇದೆ, ಕ್ಯಾಬಿನೆಟಲ್ಲಿ ನನಗೆ ಆ ಖಾತೆ ಈ ಖಾತೆ ಕೊಡಿ ಅಂತ BJP ಕೇಳಿದ್ದಲ್ಲ. ಅದು ಅವ್ರದೇ ಸಚಿವ ಸಂಪುಟದ ಸದಸ್ಯರು ಹೋಗ್ಬಿಟ್ಟು ನನಗೆ ಇಂಥದೇ ಖಾತೆ ಬೇಕು, ಬೇಸರ ಆಗಿದೆ ಅಂತ ಹೊರಗಾಕಿರ್ತಕ್ಕಂಥದ್ದು ವಿಚಾರ ಯಾರಂದ್ರೆ ಅಲ್ಲಿಂದ ಬಂದಿರತಕ್ಕಂಥದ್ದು. ಈಗ ವಕ್ತಾರರು ಹೇಳ್ತಾ ಇದ್ರು BJP ಅನ್ಕೊಂಡಂಗೆ ಏನಾಗಲಿಲ್ಲ, ಎಲ್ಲವೂ ಕೂಡ ನಾವ್ಯಾರು ಅನ್ಕೊಂಡಿದ್ದಲ್ಲ ಮೇಡಮ್. ಸಂಕ್ರಾಂತಿ ಕ್ರಾಂತಿ ಆಗಬೇಕು, ನವೆಂಬರ್ ಕ್ರಾಂತಿ ಆಗಬೇಕು ಅಂತ ಹೇಳ್ಬಿಟ್ಟು ನಾವ್ಯಾರು ಅನ್ಕೊಂಡಿದ್ದಲ್ಲ, ನಾವ್ಯಾರು ಹೇಳಿದ್ದಲ್ಲ. ಎಲ್ಲವೂ ಹೇಳಿದ್ದು ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ. ಅದು KN ರಾಜಣ್ಣ ಇರ್ಬೋದು, ಶಿವಗಂಗಾ ಬಸವರಾಜ್ ಇರ್ಬೋದು, ಇಕ್ಬಾಲ್ ಹುಸೇನ್ ಇರ್ಬೋದು, ಬಾಲಕೃಷ್ಣ ಇರ್ಬೋದು, ಇವರೇ ಕೂಡ ಹೇಳಿದಿರ್ತಕ್ಕಂಥದ್ದು. ಅವ್ರು ಹೇಳ್ತಾ ಇದ್ರು, ಇಕ್ಬಾಲ್ ಹುಸೇನ್ ಇವತ್ತು ನನಗೆ ಹೇಳ್ತಾ ಇದ್ರೆ, ಈಗ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು ನಮ್ಮಪ್ಪನೇ 5 ವರ್ಷ CM ಅಂತ ಹೇಳಿದ್ ಅವ್ರು ಹೇಳಿರ್ತಕ್ಕಂಥದ್ದು ಅವ್ರ ಮಗನೇ ಹೇಳಿದ್ದು. ಈಗ 5 ವರ್ಷ ಕಂಟಿನ್ಯೂ ಆಗಲಿಲ್ಲ. ಎಲ್ಲವೂ ಕೂಡ ನಡೆದಿದ್ದು ಅವರವರೇ ಶಾಸಕರ ಮಧ್ಯದಲ್ಲಿ ಇರ್ತಕ್ಕಂಥ ಗೊಂದಲ ಮತ್ತೆ ಬಣದ ರಾಜಕೀಯದಿಂದಲೇ ಅಲ್ವಾ. ಈಗ 5 ವರ್ಷ CM ಆಗ್ತಾರೆ ಅಂತ ಅವರೇ ಹೇಳ್ದಂಗೆ ಈಗ ಸಿದ್ದರಾಮಯ್ಯನ ನಾನೇ 5 ವರ್ಷ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರಪ್ಪ. ಯಾಕಾಗ್ಲಿಲ್ಲ? ಹಾಗಾದ್ರೆ ನಾವ್ಯಾರು ಇದು ಭಾವಿಸಿದ್ದಲ್ಲ, ಬೇಡ್ಕೊಂಡಿದ್ದಲ್ಲ. ಎಲ್ಲವೂ ಕೂಡ ನಿಮ್ಮಲ್ಲಿ ಬಣ ಮತ್ತೆ ಕಿತ್ತಾಟ ಇರೋದ್ರಿಂದಲೇ ಇವೆಲ್ಲ ನಡೆದಿರ್ತಕ್ಕಂಥದ್ದು. ಆದ್ರೆ ನಾವು ಕೇಳೋದೇನು ಅಂದ್ರೆ, ನೀವು ಸಿದ್ದರಾಮಯ್ಯನ ಇರ್ರಿ, DK ಶಿವಕುಮಾರ್ ಆದ್ರೂ ಬರ್ಲಿ, ಮತ್ತೊಬ್ಬರಾದ್ರೂ ಬರ್ಲಿ, ನಮ್ಗೇನಿಲ್ಲ. ನೀವ್ ಯಾರನ್ನ ಬೇಕಾದ್ರೂ CM ಮಾಡ್ಕೊಳ್ಳಿ, ಮಂತ್ರಿಗಳು ಮಾಡ್ಕೊಳ್ಳಿ. ನೀವು ಜನರಿಗೆ ಪರವಾಗಿ ಕೆಲಸ ಮಾಡಿದೀರಾ, ಜನರು ರಿಪೋರ್ಟ್ ಕಾರ್ಡ್ ನಿಮ್ಗೆ ಏನ್ ಕೊಡ್ತಾ ಇದಾರೆ? ನೀವು ಜನರ ಹತ್ರ ಹೋಗ್ಬಿಟ್ಟು ನೀವತ್ತು ಇಂಥ ಕೆಲಸ ಮಾಡಿದೀನಿ ಅಂತ ಹೇಳಿ ನೀವು ಕಾರ್ಡ್ ಏನೋ ತೋರ್ಸಂಗಿದ್ರೆ ಬೇಷ್ ಇಂಥ ಕೆಲಸ ಮಾಡಿದ್ಯಪ್ಪ ಅಂದ್ರೆ ಟಿಕ್ ಮಾಡ್ಕಾಗ್ಬೋದು. ಆದ್ರೆ ಜನ ಇವತ್ತು ಏನಂತ ಇದ್ದಾರೆ, ಒಂದು BJP ಕಡೆಯಿಂದ ಇದುವರೆಗೂ ಕೂಡ ಒಂದೇ ಒಂದು ಸಿಂಗಲ್ ಅಪ್ರಿಸಿಯೇಷನ್ ನೋಡಿದ್ರೆ, ನೀವು ಒಳ್ಳೆ ಕೆಲಸ ಆದಾಗ ನಾವು ಒಳ್ಳೆ ಪ್ರಶಂಸೆ ಕೊಡ್ತೀವಿ ಅಂತ ಆಗಿದ್ದಾಗ ಖಂಡಿತ ಕೊಡ್ತೀವಿ. ಯಾವ್ದನ್ನ ಆಗಿದ್ರೆ ನಿಮ್ಮ ಲಿಸ್ಟ್ ಅಲ್ಲಿ ಇದ್ರೆ ಕೊಡಿ ಮೇಡಮ್, ನಮ್ಗೆ ಏನೋ ಗೊತ್ತಿಲ್ಲದ್ದು. ನಿಮ್ಗೆ ಯಾಕೆಂದ್ರೆ ನಮ್ಗಿಂತ ಹೆಚ್ಚಿನದಾಗಿ ಮಾಧ್ಯಮದವ್ರಿಗೆ ಬೇಗ ಸಿಗುತ್ತೆ.
ಸಿಗುತ್ತೆ ಅಂತ ಮಾಹಿತಿ. ಈ ರಾಜ್ಯದಲ್ಲಿ ಏನಾದರೂ ಒಂದು 1000 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡಿದೀವಿ, ಒಂದು 100 ಹಾಸ್ಪಿಟ್ಲ್ಗಳನ್ನ ಕಟ್ಟಿದೀವಿ, ಒಂದು 100 ಸ್ಕೂಲ್ಗಳನ್ನ ಏನೋ ಅಭಿವೃದ್ಧಿ ಪಡಿಸಿದೀವಿ, ಒಳ್ಳೆ ಸರ್ಕಾರಿ ಹಾಸ್ಪಿಟ್ಲ್ಗಳಿಗೆ ನಾವು ಒಳ್ಳೊಳ್ಳೆ ಮೆಡಿಸಿನ್ ಸಪ್ಲೈ ಮಾಡಿದೀವಿ, ಒಳ್ಳೊಳ್ಳೆ ಡಾಕ್ಟರ್ಗಳು ಹಾಕಿದೀವಿ, ಒಳ್ಳೊಳ್ಳೆ ನರ್ಸ್ಗಳನ್ನ ಅಪಾಯಿಂಟ್ ಮಾಡಿದೀವಿ, ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಐತೆ, ಏನಾದ್ರು ಉದಾಹರಣೆಗಳಿದ್ರೆ ಇವತ್ತು ಪ್ಯಾರಾಸೆಟಮಾಲ್ ಮಾತ್ರ ಕೊಡಕ್ಕಾಗ್ತಾ ಇಲ್ಲ ಇವತ್ತಿನವರೆಗೂ ಕೂಡ. ಅಲ್ಲ, ಸುದ್ದಿಗೆ ಎರಡೆರಡು ಮುಖ ಇರುತ್ತೆ. ಐ ಅಗ್ರಿ, ಕಂಪ್ಲೀಟ್ಲಿ ಅಗ್ರಿ. ನೀವು ಒಂದು ಭಾಗ ಹೇಳ್ತಾ ಇದ್ದೀರಿ, ಇನ್ನೊಂದು ಭಾಗದಲ್ಲಿ ನೋಡಿ ಪ್ಯಾರಾಸಿಟಮಲ್ ಮಾತ್ರ ತಗೊಳಕ್ ಆಗ್ತಿರ್ಲಿಲ್ಲ. ಈಗ ಅಕೌಂಟಿಗೆ 2,000 ರೂಪಾಯಿ ಬರುತ್ತೆ. ಜನೌಷಧಿ ಕೇಂದ್ರನೇ ಕಾಯ್ಕೊಂಡು ಕುತ್ಕೊಳ್ಳಲ್ಲ. ಪ್ರೈವೇಟ್ ಯಾವ್ದೋ ಮೆಡಿಕಲ್ ಹೋದ್ರಲ್ಲೋ ಪ್ಯಾರಾಸಿಟಮಲ್ ತಗೊಂಡು ನೋವು ಕಮ್ಮಿ ಆಗುತ್ತೆ. ಜನೌಷಧಿ ಕೇಂದ್ರ ಇಡೀ ರಾಜ್ಯದಲ್ಲಿ 1,000 ಕೇಂದ್ರಗಳಿದೆ ಮೇಡಮ್. 100 ರೂಪಾಯಿ ಸಿಗೋಂಥ ಟ್ಯಾಬ್ಲೆಟ್ 15 ರಿಂದ 16 ರೂಪಾಯಿ ಸಿಗುತ್ತೆ, ಇಲ್ಲಿ 20 ರೂಪಾಯಿ ಸಿಗುತ್ತೆ. ಯಾರಿಗ ಅನುಕೂಲ? ಜನರಿಗೆ ಅನುಕೂಲ. ಇಲ್ಲಿ ಯಾರೋ ಹೋಗಿ ಕೊಡ್ಬೇಕು ತಲುಪಿಸ್ಬೇಕು ಅನ್ನೋದೇನಿಲ್ಲ, ಜನರಿಗೆ ಬೇಕಾದ್ರೆ ಹೋಗಿ ತಗೊಂಡ್ಬರ್ತಾರೆ. ಆದ್ರೆ ನೀವ್ ಹೇಳಿದ್ರಿ ಈಗ ಕಾಂಗ್ರೆಸ್ ಅವ್ರ ಗ್ಯಾರಂಟಿನೂ ಕೊಟ್ಟಿ ಅದು ಅನುಕೂಲ 2,000 ರೂಪಾಯಿ ಅಂತ ಹೇಳಿದ್ರಿ. ಒಂದ್ ನಿಮಿಷ, ಕರ್ನಾಟಕದ ಜನತೆ ಇವತ್ತು ಯೋಚನೆ ಮಾಡ್ತಾ ಇರೋದು ಅದನ್ನೇ. ಬಸ್ ಫ್ರೀ ಅಂತ ಅಂದ್ಬಿಟ್ರಿ ನೀವು. ಬಸ್ಗೆ ನೀವು 15 ರಿಂದ 20% ಜಾಸ್ತಿ ಮಾಡ್ಬಿಟ್ರಿ ಸ್ವಾಮಿ. ನೀವು ಅದೇನೋ ರೆಡ್ಯೂಸ್ ಮಾಡಿದ್ರೆ ಗಂಡು ಮಕ್ಳಿಗೆ ಅನುಕೂಲ ಆಗ್ತಿತ್ತು. ಆ ಕೆಲಸ ಮಾಡಲಿಲ್ಲ, ನೀವು 20% ಜಾಸ್ತಿ ಮಾಡಿದ್ರಿ. ಯಾಕೆ? ನೀವು ಒಂದ್ ಕಡೆ ಕೊಟ್ರಿ, ಇನ್ನೊಂದ್ ಕಡೆ ಕಿತ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ರಿ. ಇನ್ನೊಂದ್ ಕಡೆ ಕರೆಂಟ್ ಫ್ರೀ ಕೊಡ್ತೀನಿ ಅಂದ್ರಿ. ಕರೆಂಟ್ ಫ್ರೀ ಕೊಟ್ಬಿಟ್ಟು ನೀವೇನು ಸುಮ್ಮನೆ ಬಿಟ್ರಾ? 4 ರೂಪಾಯಿ ಯೂನಿಟ್ ಇತ್ತು ಮೇಡಮ್, ಇವತ್ತು 7 ರೂಪಾಯಿ ತನಕ ಆಗಿದೆ. ಯಾಕೆ ಜಾಸ್ತಿ ಆಯ್ತು? ಇಲ್ಲಿ ಒಂದ್ ಕಡೆ ನಾವು ಫ್ರೀ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಕಾಲರ್ ಅಳ್ಳಾಡೋ ರೀತಿಯಲ್ಲಿ ಅಳ್ಳಾಡಿಸ್ಕೊಂಡು ಇನ್ನೊಂದ್ ಕಡೆ ಕಿತ್ಕೊಂಡ್ಬಿಟ್ಟು ಎಲ್ಲವೂ ಕೂಡ 10 ರೂಪಾಯಿ ಇದ್ದಿದ್ದು ಡೆತ್ ಸರ್ಟಿಫಿಕೇಟ್ ಸಿಕ್ತಿತ್ತು ಮೇಡಮ್, ಇವಾಗ ಸಿಗ್ತಾ ಇಲ್ಲ. ಇದು ಎಷ್ಟು ಮಾಡ್ಬೇಕು ಜನ? ಜನಕ್ಕೂ ಗೊತ್ತಿದೆ. ಈ ಸರ್ಕಾರದಿಂದ 2,000 ರೂಪಾಯಿ ಕೊಟ್ಬಿಟ್ಟು ಎಷ್ಟು 1,000 ರೂಪಾಯಿ ಕಿತ್ಕೊಂತವ್ರೆ ಅಂತ ಹೇಳಿ ಜನಕ್ಕೆ ಸ್ಪಷ್ಟತೆ ಇದೆ. ಜನ ಮುಂದೆ ಬರ್ತಕ್ಕಂಥ ಚುನಾವಣೆಗಳನ್ನ ಯಾವ ರೀತಿಗಳು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಬರುತ್ತೆ ಅನ್ನೋದು ಇವ್ರು ಕಾದ್ ನೋಡ್ಲಿ. ಆದ್ರೆ ಒಂದು ಮೇಡಮ್, ಈಗ ಇವರು BK ಹರಿಪ್ರಸಾದ್ ಬಹಳ ಸ್ಪಷ್ಟತೆಯಿಂದ ನಿನ್ನೆ ಒಂದು ಬೆಳಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ರು. ನಿಮ್ಗೆ ಏನಾದ್ರು ಅಧಿಕಾರ ಬೇಕು ಅಂದ್ರೆ DK ಶಿವಕುಮಾರಿಂದ ಓಡಿ ಅಂತಂದ್ರು. ಇಲ್ಲ, ಪಕ್ಷದ ವಿಚಾರವಾಗಿ ಪಕ್ಷದ ಕೆಲಸ ಮಾಡೋರೆಲ್ಲ ನನ್ನ ಜೊತೆ ಬನ್ನಿ ಅಂತಂದ್ರು. ಅಂದ್ರೆ ಇವ್ರು ಅವ್ರ ಮೆಂಟಾಲಿಟಿ ನೋಡಿದ್ರೆ ಇದ್ರೆ ಇಲ್ಲೆಲ್ಲ ಒಂದ್ ಕಡೆ ಬಡಿ ನಡ್ಕೊಂಬಂದಿತ್ತಲ್ಲ ಆ ಒಂದು ಜರ್ನಿ DK BK ಇದು ಇಲ್ಲಿ ನೋಡ್ತಾ ಇದ್ರೆ ಭವಿಷ್ಯ ಇದೆಲ್ಲೂ ಮುಂದುವರೆದಿ ಬೇರೆ ಬೇರೆ ದಿಕ್ಕನ್ನು ಪಡೆಯುವುದು, ಬೇರೆ ಬೇರೆ ಎಲ್ಲ ಒಂದ್ ಕಡೆ ಬಣಗಳು ಜಾಸ್ತಿ ಆಗ್ಬೋದು ಅಂತ ನನಗೆ ಸೂಕ್ಷ್ಮವಾಗಿ ಇವತ್ತೇ ಕಾಣ್ತಾ ಇದೆ. ನೋಡೋಣ BK ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ಗೂ ನೀವು ಉತ್ತರ ಕೊಡಿ. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ಹೇಳೋದೊಂದು, ಅರ್ಥ ಮಾಡ್ಕೊಳ್ಳೋದೊಂದು ಆಗಬಾರ್ದು. ಅದಕ್ಕೆ ಪ್ರಬಲ ಖಾತೆಗೆ 4-5 ಸಲ ಸಚಿವರಾದವರು ಕೂಡ ಯಾಕೆ ಅದಕ್ಕೆ ಪಟ್ಟು ಹಿಡಿತಾರೆ? ಅನುಭವಿಗಳು ಯಾವ ವೀಕರ್ ಖಾತೆ ಇದೆ ಅದನ್ನು ತಗೊಂಬಿಟ್ಟು ಅದನ್ನು ಅಭಿವೃದ್ಧಿ ಮಾಡಬೇಕು, ಇನ್ಕಮ್ ಬರಂಗೆ ಮಾಡಬೇಕು, ಅದನ್ನು ಬಿಟ್ಬಿಟ್ಟು ನನಗಿದೇ ಖಾತೆ ಕೊಡಿ ಅಂತ ಹೇಳೋದು, ಅಭಿಪ್ರಾಯ ಹಂಚ್ಕೊಳ್ಳೋದು ನನ್ನ ಪ್ರಕಾರ ಸರಿಯಲ್ಲ. ಅಲ್ಲ, ನೀವು ಹೇಳೋದು ಸರಿ ಇದೆ. ಆದರೆ ನಮ್ಮಲ್ಲಿ ಯಾರೂ ಕೂಡ ಇಂಥದೇ ಪ್ರಬಲ ಖಾತೆ ಬೇಕು ಅಂತ ಹಠ ಹಿಡ್ದಿಲ್ಲ. ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ. ಆಸಕ್ತಿ ವ್ಯಕ್ತಪಡಿಸಿದ್ದಾರೆ. ಹಠಕ್ಕೂ ಆಸಕ್ತಿ ವ್ಯತ್ಯಾಸ ಇದೆ. ಅದಿರಲಿ, ಒಂದು ಉದಾಹರಣೆಯನ್ನು ಹೇಳಕ್ ಬಯಸ್ತೀನಿ ನಾನು. ತಾವು ಹೇಳಿದ್ದಕ್ಕೆ ಒಂದು ನಿಮಿಷ, ಅಲ್ಲ ಸರ್, ಪೂರಕವಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಬಸಲಿಂಗಪ್ಪ ಅಂತ ಒಬ್ರು ಇದ್ರು, ಪರಿಸರ ಖಾತೆ ಅಂತ ಒಂದು ತಾವು ಹೇಳಿದ ರೀತಿಯಲ್ಲಿ ಯಾರು ತಗೊಳ್ತಿರ್ಲಿಲ್ಲ. ಆದ್ರೆ ಇವತ್ತು ಆ ಪರಿಸರ ಖಾತೆಗೆ ಇಡೀ ರಾಜ್ಯಕ್ಕೆ ಮಾದರಿ ಆಗಂತ ಒಂದು ಆಡಳಿತವನ್ನ ಬಸಲಿಂಗಪ್ಪ ಅವ್ರು ಕೊಟ್ಟರು, ನಮ್ಮ ಕಾಂಗ್ರೆಸ್ನವರೇ. ಅಲ್ಲ, ಅದನ್ನ ತಾವು ಒಂದು ಖಾತೆ, ಒಂದು ಸಣ್ಣ ಖಾತೆ ಯಾವ ರೀತಿ ಇರುತ್ತಂತ. ಸೊ ನಮ್ಮಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅದೇ ಮನೋಭಾವನ ಹೊಂದಿರ್ತಕ್ಕಂಥವ್ರು. ಇಲ್ಲಿ ಸತೀಶ್ ಜಾರಕಿಹೊಳಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈಗ ಅವರು PWD ಖಾತೆಯಲ್ಲಿ ಇದ್ರು, ಅವರು ಕೆಲವೊಂದು ಬಗ್ಗೆ ಸಂಶೋಧನೆ ರಿಸರ್ಚ್ ಮಾಡಿದ್ದಾರೆ. ಸೊ ರಿಸರ್ಚ್ ಮಾಡಿಬಿಟ್ಟು ಅದನ್ನ ಎಕ್ಸಿಬಿಟ್ ಮಾಡ್ಲಿಕ್ಕೆ ಅವ್ರದ್ದೊಂದು ಕನಸಿದೆ. ಸೊ ಹಾಗಾಗಿ ಒಂದು ಅವಕಾಶ ಈಗ ನಮ್ದೇ ಸರ್ಕಾರನೂ ಇದೆ. ಸೊ ಅದನ್ನ ಅವರು ಮಾಡೋದ್ರಿಂದ ನಮ್ಮದೇ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬರ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ನನಗೆ ಕೊಡಿ ಅಂತ ಆಸಕ್ತಿ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಅದನ್ನು ಹೇಳಿದ್ದಾರೆ. ಅವ್ರು ಎಲ್ಲೂ ಕೂಡ ಹಠ ಬಿದ್ದಿಲ್ಲ. ಅವ್ರೇನ್ ಹೇಳಿದ್ದಾರೆ ಅಂದ್ರೆ DK ಶಿವಕುಮಾರ್ ಅವರು ಅಥವಾ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದರೂ ಕ್ಲೂಸ್ ಕೊಟ್ಟಿದ್ದಾರಾ? PWD ಬೇರೆ ಕಡೆ ಹೋಗುತ್ತೆ ಅಂತೇಳಿ, ಇಲ್ಲ ಚರ್ಚೆ ಮಾಡಿದ್ದಾರಾ? ಅವರು ಅಷ್ಟು ಅಧ್ಯಯನ ಮಾಡಿದ್ದಾರೆ. ಅನುಭವಿ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಏನೋ ಒಂದು ಹೊಸದು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿದ್ದಾರೆ. ಇಷ್ಟು 3 ವರ್ಷದ ಹೋಮ್ವರ್ಕ್ ಇನ್ನೇನು ಫಲ ಕೊಡೋ ಸಮಯ. ಇಂತಹ ಸಂದರ್ಭದಲ್ಲಿ ಚೇಂಜ್ ಮಾಡಿಬಿಟ್ರೆ ಪಾಪ ಅವರ ಅಧ್ಯಯನಕ್ಕೆ, ಅವರ ಅನುಭವಕ್ಕೆ ತಣ್ಣೀರರ್ಚಂಗಾಗತ್ತೆ ಅಂತ DK ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಾ? ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತಿಲ್ವಾ? ಒಂದು ನಿಮಿಷ ಮೇಡಮ್, ತಾವು ಹೇಳಿದ್ರು ಕರೆಕ್ಟ್ ಇದೆ.
ಏನು ಅವರು ಅವರ ಕಚೇರಿಯಲ್ಲಿ ಗೃಹ ಕಚೇರಿಯಲ್ಲಿ ಪತ್ರಕರ್ತರು ಹೋಗ್ತಾರೆ. ಇದನ್ನೇನು ಅವರೇ ಪ್ರೆಸ್ ಮೀಟ್ ಕರೆದು ಇವತ್ತು ನನಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಇದು ನಾನು ಕಾಯ್ದೆ ಕೇಳಿದ್ದೆ ಆದ್ರೆ ಅದು ಕೊಡ್ತಾ ಇಲ್ಲ ಅಂತ ಏನಾದ್ರು ಹೇಳಿದಾರ? ಇಲ್ಲ. ನಿಮ್ಮ ರಿಪೋರ್ಟರ್ಸ್ ಏನು ಪ್ರೆಸ್ ರಿಪೋರ್ಟರ್ಸ್ ಇದ್ದಾರೆ, ಹೋಗಿ ಈ ರೀತಿಯ ಒಂದು ರೂಮರ್ಸ್ ಎಲ್ಲ ಇದೆಯಲ್ಲ, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ, ನಿಮಗೆ ಹಠ ಹಿಡಿತ್ರ ಈ ಖಾತೆ ಬಗ್ಗೆ ಅಂತ ಕೇಳಿದ್ದಾರೆ. ಅವರು ಅಭಿಪ್ರಾಯವನ್ನು ಹೊರ ಹಾಕಿದರೆ ಹೊರತು ಅವರೇನು ಒಂದು ಪ್ರೆಸ್ ಮೀಟ್ ಮಾಡಿ ನನಗಿಲ್ಲ ಈ ಕಾಯ್ದೆಯನ್ನು ಮುಖ್ಯಮಂತ್ರಿಗಳು ಕೊಡ್ಲೇಬೇಕು ಅಂತಕ್ಕಂಥ ಒಂದು ಹಠದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ನೀವು ಆ ಪ್ರಶ್ನೆಗೆ ಆ ಮೂಲ ಹೇಳಿದ್ರಿ, ಪತ್ರಕರ್ತರಿಗೆ ಆ ಪ್ರಶ್ನೆ ಸುಮ್ನೆ ಬಂದ್ಬಿಡುತ್ತಾ ಮೇಡಮ್? ಹೂ ಏನೋ ಆಗಿರ್ಬೋದು ಅದು. ಅಲ್ಲ, ಪತ್ರಕರ್ತರು ಅವರೇ ಮೇಡಮ್ ಒಂದ್ ನಿಮಿಷ, ಏನು ಇಲ್ಲ ನೋಡಿ, ಬಿಜೆಪಿ ಹೋಗ್ತಾರೋ ನೀವು ಹೇಳೋ ರೀತಿಯಲ್ಲಿ ನೀವ್ ಹೇಳ್ದಂಗೆ ನಾನು ಹೇಳಿದ್ಮೇಲೆ ಮಾತಾಡಿ, ನಾನು ಯಾವ್ದಾರ ಒಂದು ಹೇಳ್ತೀನಲ್ಲ, ನೀವು ಹೇಳಿ. ನೋಡಿ ಮೇಡಮ್, ಹಾಗಾಗಿ ಸೊ ಅವರು ಆ ಭಾವನೆಯಲ್ಲಿ ಹೇಳಿ ರಾಮಲಿಂಗಾರೆಡ್ಡಿ ಅವರು ಏನು ಇವ್ರು ಹೇಳಿದ್ರು ಬಿಜೆಪಿ ಅವರು ರಾಜೀನಾಮೆನೇ ಕೊಟ್ಬಿಟ್ಟಿದ್ರು ಅಂತ. ಎಲ್ಲಿದೆ ರಾಜೀನಾಮೆ ಪತ್ರ? ಏನಾದ್ರು ಬಂದಿದೆಯಾ? ಅಥವಾ ಏನಾದ್ರು ಅವರು ಯಾರಿಗಾರ ಕೊಟ್ಟಿದಾರ? ರಾಜ್ಯಪಾಲರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾದ್ರು ಕೊಟ್ಟಿದಾರ? ಇಲ್ಲ. ಸುಮ್ನೆ ಬಿಜೆಪಿ ಅವ್ರು ಏನಂದ್ರೆ ಈಗ ಇವ್ರು ಸುಮ್ನೆ ಈ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥದ್ದು, ಒಂದು 100 ಬಾರಿ ಸುಳ್ಳು ಹೇಳಿದ್ರೆ ಮೇಡಮ್, ಬಿಜೆಪಿ ಅವ್ರದ್ದು ಅಭ್ಯಾಸ, ಒಂದು 100 ಬಾರಿ ಅದನ್ನೇ ಸುಳ್ಳು ಹೇಳ್ಬಿಟ್ರೆ ಅದೇ ಸತ್ಯ ಆಗ್ಲಿ ಅಂತ. ಬಿ ಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ನೋಡಿ. ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಈಗ ಅದಕ್ಕೂ ಮುಂಚೆ ಅವರು ಕೂಡ ಈ ರಾಜ್ಯದ ಒಂದು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಸೊ ನಮ್ಮ ಈ ಟಿವಿಯ ಮುಖೇನ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಒಬ್ಬ ವಕ್ತಾರನಾಗಿ ಕೂಡ ಈಗ ಹೋಗಿ ಸಲ್ಲಿಸಿನೂ ಬಂದಿದ್ದೀನಿ. ಸೊ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ನೋಡಿ, ಅವರು ಅಪಾರವಾದಂತಹ ಅನುಭವವನ್ನು ಹೊಂದಿದ್ದಂಥ. ಯಾಕಂತ ಹೇಳಿದ್ರೆ ಅವರು ವಿದ್ಯಾರ್ಥಿ ಕಾಂಗ್ರೆಸ್ನಲ್ಲಿ ನಾಯಕರಾಗಿ ಬೆಳೆದವರು, ಯುವ ಕಾಂಗ್ರೆಸ್ಸು, ನಮ್ಮ ಸಂಘಟನೆ ಎಲ್ಲ ಸೆಲ್ಲುಗಳು, ಸೇವಾದಳ, ನಮ್ಮ ಶಿಸ್ತಿನ ಸೇವಾದಳದ ರಾಷ್ಟ್ರೀಯ ಅವರು ಅಧ್ಯಕ್ಷರಾಗಿ ಕೂಡ AICC-ನಲ್ಲಿ ಕೆಲಸ ಮಾಡಿದರು. AICC ಜನರಲ್ ಸೆಕ್ರೆಟರಿಯಾಗಿ ಇಡೀ ಒಂದು ನಮ್ಮ ಭಾರತ ದೇಶದಲ್ಲೇ ಎಲ್ಲ ರಾಜ್ಯಗಳಿಗೂ ಕೂಡ, ಗುಜರಾತ್ನಂಥ ರಾಜ್ಯಕ್ಕೂ ಕೂಡ ಹೋದರು. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರ, ಅವರು ಇಂಥ ಅನೇಕ ಸರ್ಕಾರಗಳ ಜೊತೆಗೆ ಅವರು ಅನೇಕ ಒಂದು ಸಂವಹನವನ್ನು ನಡೆಸಿದ್ದಾರೆ, ಸರ್ಕಾರದ ಜೊತೆಗೆ ಬಾಂಧವ್ಯವನ್ನು ಹೊಂದಿದ್ದಾರೆ. ಸೊ ಇದೆಲ್ಲನೂ ಅರಿವಿರ್ತಕ್ಕಂಥ ಏನು ಬಿ ಕೆ ಹರಿಪ್ರಸಾದ್ ರವರು, ಅವರಿಗೆ ಏನು ಬಿಜೆಪಿಯವರ ಸಲಹೆ ಏನು ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಅವ್ರು ಯಾವ ಕಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಕಾರ್ಯಕರ್ತರು ಏನು ಇದಾರಲ್ಲ, ನಮ್ಮಲ್ಲಿ ಕಾರ್ಯಕರ್ತರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವರು ಈಗ ಆಲ್ರೆಡಿ ಏನು ಇರುತ್ತೆ, ಕೆಲವರು ಜನರಲ್ ಸೆಕ್ರೆಟರಿ, ಸೊ ಈ ಆರ್ಗನೈಸೇಷನ್ ಅಲ್ಲಿ ಇದರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಈಗ ನಾವು ವಕ್ತಾರರು, ಸೊ ಇದೆಲ್ಲ ಕೆಲಸ ಮಾಡ್ತಿರ್ತೀವಿ. ಅವ್ರ ಕಂಟೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ, ಈಗ ಇವರೆಲ್ಲ ಏನು ಈ ಪದವಿಗಳು ಇದ್ರಲ್ಲ, ಅವರು ನಿಮಗೆ ಸಪೋಸ್ ಕೆಲವ್ರಿಗೆ ಅವ್ರಿಗೆ ಆಸಕ್ತಿ ಇರ್ತದೆ. ಸೊ ಒಂದು ಸರ್ಕಾರದಲ್ಲಿ ಏನಾದರೂ ಭಾಗವಹಿಸುವಿಕೆ, ಕೆಲಸ ಮಾಡಬೇಕು ಅನ್ನೋದು, ಸೊ ಬೋರ್ಡು, ಕಾರ್ಪೊರೇಷನ್, ಅಲ್ಲಿನೂ ಕೂಡ ನಾವು ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ವಿ, ಸಮಾಜಕ್ಕೂ ಸೇವೆ ಸಲ್ಲಿಸಬೇಕು, ಸರ್ಕಾರದಲ್ಲಿ ಸೇವೆ ಸಲ್ಲಿಸಲಿ ಅನ್ನೋ ಈ ಅರ್ಥದಲ್ಲಿ ಆ ರೀತಿಯ ಅಧಿಕಾರದ ನಡೆಸಬೇಕು ಅಂತಕ್ಕಂಥವ್ರು ಅಲ್ಲಿ ಹೋಗಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಪಕ್ಷವನ್ನ ಸಂಘಟಿಸಬೇಕು, ಆರ್ಗನೈಸೇಷನ್ ಸಿಸ್ಟಮ್ ಅಲ್ಲಿ ಯಾರು ಇರಬೇಕು ಅಂತ ಹೇಳಿದರೆ ಯುವಕರು, ಕಾರ್ಯಕರ್ತರು, ಮುಖಂಡರು, ಸೊ ಇವರೆಲ್ಲ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತರು ನನ್ನ ಜೊತೆಗೆ ಬನ್ನಿ ಅಂತ ಹೇಳಿದ್ದಾರೆ. ಏನ್ ತಪ್ಪಿದೆ ಅದರಲ್ಲಿ? ಏನ್ ತಪ್ಪಿದೆ? ಏನ್ ಬ್ರೇಕ್ ಸಮಯ ಆಯ್ತಾ? ರೈಟ್. ಇದೆಲ್ಲದರ ನಡುವೆ ಖಾಲಿ ಇರುವಂಥ ಖಾತೆಗಳಿಗೆ ಲಾಭಿ ಕೂಡ ಹೆಚ್ಚಾಗಿದೆ. ಅದಕ್ಕೆ ಇನ್ನೆಷ್ಟು ದಿವಸ ತಗೊಳುತ್ತೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನೋದು ಸದ್ಯದ ಪ್ರಶ್ನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚುನಾವಣೆಯಾಗಿ ಬಿಗ್ ಮ್ಯಾಂಡೇಟ್ ತಗೊಂಡು ನೂತನ ಸರ್ಕಾರದ ರಚನೆಯಾಗಿಲ್ಲ, ಇರುವಂಥ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯಾಗಿದೆ. 12-13 ಖಾತೆಗೆ ಇಷ್ಟು ದಿವಸ ಆದರೆ ಇನ್ನು 20 ಖಾತೆ ವಿಚಾರದಲ್ಲಿ, ಆ ಪೋಸ್ಟ್ಗಳ ವಿಚಾರದಲ್ಲಿ ಇನ್ನೆಷ್ಟು ಹೈಡ್ರಾಮಾಗಳು ನಡೆಯುತ್ತೆ ಅಂತ ಆಂತರಿಕವಾಗಿ ಒಂದು 2-3 ದಿವಸದಲ್ಲಿ ಇದನ್ನು ಬಗೆಹರಿಸಿ ಆಡಳಿತಕ್ಕೆ ಚುರುಕು ಕೊಡುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಕಾರ್ಯೋನ್ಮುಖರಾಗಬಹುದು, ಆಗಬೇಕು ಅನ್ನೋದು ಜೀ ಕನ್ನಡ ನ್ಯೂಸ್ನ ಮನವಿಯಾಗಿದೆ. ಇದರ ಬಗ್ಗೆನೂ ಕೂಡ ಡೀಟೇಲ್ ಮಾತಾಡ್ತಾ ಹೋಗೋಣ. ಖಾತೆಗೆ ಸಂಬಂಧಪಟ್ಟಂಥ ಖ್ಯಾತೆ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ. ಸಹಜ, ಇದು ಯಾವುದನ್ನು ಕೂಡ ಸರಿ ತಪ್ಪು ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ
ಒಬ್ಬರು ಶಾಸಕರಾದಾಗ ಮಂತ್ರಿ ಆಗಬೇಕು ಅನ್ನೋದು, ಮಂತ್ರಿ ಆದವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು, ಮುಖ್ಯಮಂತ್ರಿ ಆದವರು ಇನ್ನೂ ರಾಷ್ಟ್ರ ರಾಜಕಾರಣದಲ್ಲಿ ನಾನು ಸೇವೆ ಸಲ್ಲಿಸಬೇಕು, ಇದೆಲ್ಲ ತೀರಾ ಸಹಜವಾದಂಥ ಪ್ರಕ್ರಿಯೆ. ಆದರೆ ಕಾಂಗ್ರೆಸ್ ಅಂದಾಗ ನಾವು ಇವತ್ತು ಆ ಸಂಪುಟವನ್ನು ಗಮನಿಸೋದಾದರೆ ಮೂಲದಲ್ಲಿ ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಇದ್ದರೂ ಅವರಿಗೆ ಹೆಚ್ಚು ಅವಕಾಶವನ್ನು ಕಲ್ಪಿಸಿಕೊಟ್ಟಂಗೆ ಕಾಣ್ತಾ ಇದೆ. ಮೂಲ ವಲಸಿಗ ಅಂತ ಪ್ರತ್ಯೇಕವಾಗಿ ನೋಡೋದು ಕಷ್ಟ ಆಗುತ್ತೆ. ಸುದೀರ್ಘ 20 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಇತರ ನಾಯಕರು ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬಟ್ ರೈಟ್ ನಾವು ಸಂಪುಟ ನೋಡಿದ್ರೆ ಕಾಂಗ್ರೆಸ್ಗಾಗಿ ಕಾಯವಾಚ ಮನಸ್ಸು ದುಡಿದವ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ಕೋಬೋದಾ? ಖಂಡಿತ. ಈಗ ಪೋರ್ಟ್ಫೋಲಿಯೋ ನೋಡಿ, ಇವತ್ತೇನು ನೆನ್ನೆ 13 ಜನ ಏನು ನೇಮಕ ಮಾಡಿದ್ದಾರೆ ಅವರೆಲ್ಲ ಸೀನಿಯರ್ ಕಾಂಗ್ರೆಸ್ ಲೀಡರ್ಗಳೇ, ಎಕ್ಸೆಪ್ಟ್ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಇನ್ನೊಬ್ಬರು ಭೈರತಿ ಸುರೇಶ್ ಅವರು ಬಿಟ್ಟರೆ ಅವರೆಲ್ಲ ಮೈಗ್ರೇಟ್ಸು. ಇನ್ನು ಒಳಗಡೆ ಇರೋರೆಲ್ಲ ಇನ್ನು ಮೂಲ ಕಾಂಗ್ರೆಸ್ಸಿಗರೇ, ಕಾಂಗ್ರೆಸ್ ನಿಷ್ಠರು. ಆಗ ಇದನ್ನು ಏನಂತ ಹೇಳ್ಬೋದು ಅಂತಂದರೆ, ಮೂಲ ಕಾಂಗ್ರೆಸ್ಸಿಗರ ಸರ್ಕಾರ ಆಫ್ಟರ್ ಲ್ಯಾಪ್ಸ್ ಆಫ್ 20 ಇಯರ್ಸ್ ಬಂದಿದೆ ಅಂತ ಹೇಳ್ಬೋದು. ಎಸ್.ಎಂ. ಕೃಷ್ಣ ಅವರ ನಂತರ ನಿಜವಾದ ಕಾಂಗ್ರೆಸ್ ಬಂದಿದೆ ಈ ರಾಜ್ಯದಲ್ಲಿ ಅಂತೇಳಿ ಜನ ಭಾವಿಸಿದ್ದಾರೆ. ಇಲ್ಲಿ ಏನಾಯ್ತು, ಈಗ ಸಂಘರ್ಷ ಶುರು ಆಗುತ್ತೆ ನೋಡಿ. ಯಾದವಿ ಕಲಾ ಅಂತ ಶುರು ಆಗುತ್ತೆ. ಅವ್ರ ಅಣ್ತಂದ್ರು, ನಾವು ಈ ಕಾಂಗ್ರೆಸ್ನವರು, ನಾವು ಸಿದ್ದರಾಮಯ್ಯನ ಕಡೆಯವರು, ನಾವು ಡಿ ಕೆ ಶಿವಕುಮಾರ್ ಕಡೆಯವರು, ನಾವು AICC ಕಡೆಯಿಂದ ಬಂದಿರೋರು ನೋಡಿ. ಪ್ರಬಲ ಖಾತೆಗಳನ್ನು ಪಡಿಬೇಕಾ, ಅಲ್ಲಿ ಹೈಕಮಾಂಡಿಂದ ಪರ್ಮಿಷನ್ ತರಬೇಕಾಯ್ತು ಮೇಡಮ್. ಇದು ಯಾವ್ದು ಡಿ ಕೆ ಶಿವಕುಮಾರ್ ಜವಾಬ್ದಾರಿ ತಗೋತಾ ಇಲ್ಲ. ಈಗ ಮಗದೊಮ್ಮೆ ಹಂಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ ಎಲ್ಲ ಲಿಸ್ಟ್ ಆಗಿರೋದು ಎಲ್ಲಿಂದ ಶುರುವಾಗಿದೆ ಇದು? ಮುಂಚೆ ಪಟ್ಟಿ ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎಲ್ಲ ಸಚಿವರ ಪಟ್ಟಿ ಇಮಿಡಿಯೇಟ್ ರಿಲೀಸ್ ಆಯಿತು. ಈಗ ಹಂತವಾಗಿ ರಿಲೀಸ್ ಆಯ್ತಾಯ್ತು. ಯಾರ್ಯಾರು ಆಟಗಳೆಲ್ಲ ನೋಡ್ತಾವ್ರೆ, ಪಕ್ಷನಿಷ್ಠರ, ಅವಕಾಶವಾದಿಗಳ, ಇವರು ನಿಜವಾದ ಪಕ್ಷ ಕಟ್ಟಕ್ಕೆ ಬಂದಿದ್ದಾರ ಅಂತೇಳಿ ನೀವು ಒಂದನ್ನ ನೋಡ್ಬೋದು ಮೇಡಮ್. ಇಲ್ಲಿ ಈ 2.5-3 ವರ್ಷಗಳ ಈ ಒಂದು ರಾಜ್ಯದ ಅಭಿವೃದ್ಧಿ ಶೂನ್ಯ ಆಯಿತು. ಅನೇಕ ಹಗರಣಗಳಲ್ಲಿ ಸರ್ಕಾರ ಕಾಲ ಕಳೀತು. ಆಮೇಲೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಇವರು ನೀನಾ ಅಂತೇಳಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇದರಲ್ಲಿ ರಾಜ್ಯದ ಜನತೆ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಮತ್ತು ಯಾಕಾದ್ರೆ ಇವರಿಗೆ ಓಟ್ ಹಾಕಿದೆ ಅಂತೇಳಿ ಪಶ್ಚಾತ್ತಾಪ ಪಟ್ಟರು. ಈಗೇನಾಗಿದೆ ಗೊತ್ತಾ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರಲ್ಲ, ಅದನ್ನು ಕೆಲವು ಸಹಿಸ್ಕೊಳಕ್ ಆಯ್ತಾ ಇಲ್ಲ. ಯಾರಿಗೆ? ಕಾಂಗ್ರೆಸ್ನವ್ರಿಗೆ. BJP ಅಥವಾ JDS ನಮ್ದು ವಿಚಾರ ಅಲ್ಲ. ಯಾಕೆ ನೋಡಿ, ಮಂತ್ರಿಗಳಲ್ಲೇ ಕಲಾಗಳು ಶುರುವಾಗಿದೆ. ಇವ್ರು ನಿಜವಾದ ಅಭಿವೃದ್ಧಿ ಮಾಡ್ತಾರ? ಕೆಲಸ ಮಾಡಕ್ಕೆ ಯಾವ ಖಾತೆ ಅವ್ರು ಮೇಡಮ್? ಕಸ ಗುಡ್ಸೋ ಖಾತೆ ಕೊಟ್ಟರೆ ಕೆಲಸ ಮಾಡ್ಬೇಕು. ಇವರು ಸಂವಿಧಾನಾತ್ಮಕ ಸಿಕ್ಕಿರೋಂಥ ಅವಕಾಶನ ಇವರು ಜನಗಳ ಅಭಿವೃದ್ಧಿ ಬಳಸ್ಕೊಳ್ಬೇಕು. ಬಿಟ್ರೆ ನನಗೆ ದುಡ್ಡು ಮಾಡೋ ಖಾತೆ ಕೊಟ್ಟಿಲ್ಲ, ನನಗೆ ಫೈನಾನ್ಷಿಯಲ್ ಖಾತೆ ಕೊಟ್ಟಿಲ್ಲ, ನನಗೆ ಲೋಕೋಪಯೋಗಿ ಕೊಟ್ಟಿಲ್ಲ, ನನಗೆ ಸಮರ್ಥವಾಗಿ ಕೊಟ್ಟಿಲ್ಲ. ಏನಿದೆ ಅರ್ಥ? ನಾನು ಪಾಸ್ಟ್ನ ಕೆದಕ್ತೀನಿ ಅನ್ಕೋಬೇಡಿ. 20 ತಿಂಗಳಾದ ಮೇಲೆ ನೀವೇ ಅಧಿಕಾರ ಬಿಟ್ಟುಕೊಡದಿರುವಂತವ್ರು. ಯಡಿಯೂರಪ್ಪನವ್ರಿಗೆ ಬಿಟ್ಟುಕೊಡದಿದ್ದವರು ಇವತ್ತು ಖಾತೆ ಬಗ್ಗೆ ಒಂದ್ ನಿಮಿಷ ಕೇಳಿಲ್ಲ. JDS ವಿಚಾರ, ನಾವು ಖಾತೆ ವಿಚಾರ ಅವ್ರು ಏನಾರ ಅವ್ರಿಗೆ ಕೊಡ್ತಾರೋ ಇವ್ರಿಗೆ ಕೊಡ್ತಾರ ಅದಲ್ಲ. ಅಲ್ಲಲ್ಲ, ಈಗ ಅಧಿಕಾರ ಅಂದಾಗ ಬಗ್ಗೆ ನೀವು ಮಾತಾಡೋದು. ಹಾಗಾದ್ರೆ ಕಾಂಗ್ರೆಸ್ನವರು ನಮಗೇನೋ ಎಂತ ಹೇಳ್ತಾರೆ, ಬೆಡ್ ಕೊಟ್ಬಿಟ್ಟಿದ್ರು ನಮ್ಗಾಗ. ಸುಲಲಿತವಾದ ಹಾಸಿಗೆ ಕೊಟ್ಟಿದ್ರೆ, ದೇವೇಗೌಡರು ಪ್ರಧಾನಮಂತ್ರಿ ಮಾಡಿದ್ರು. ಹಿನ್ನೆಲೆ ಹೆಂಗೆ ನಮಗೆ ಚೂರಿ ಹಾಕಿದ್ರು. ಇಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರನ್ನ ಜಾತ್ಯತೀತ ತತ್ವದಲ್ಲೇ ಇರಿ ಸರ್, ನಾನು ಹೇಳ್ತೀನಿ, ಸೆಕ್ಯುಲರ್, ನಾವೆಲ್ಲ ಸೆಕ್ಯುಲರ್ ಆಗೋಣ ಅಂತ ಹೇಳಿ 18ರಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಇದೇ ಸಿದ್ದರಾಮಯ್ಯ ಕೈ ಕಟ್ಟಿಕೊಂಡು ಇಲ್ಲ ನಾವು ಸೆಕ್ಯುಲರ್ ವಿಚಾರವನ್ನು ನಾವು ಬೆಂಬಲಿಸ್ತೀವಿ ಅಂತ ಹೇಳಿ, ನಾವು ಜಾತ್ಯತೀತ ಪಕ್ಷಗಳು ಒಂದಾಗಬೇಕು ಅಂತ ಹೇಳಿ ಬೆಂಬಲ ಕೊಟ್ಟು 14 ತಿಂಗಳು ಸರ್ಕಾರವನ್ನು ಮಾಡಿ ಕೊನೆಗೆ ನಮ್ಮ ಮಾತು ಕೇಳಿಲ್ಲ, ಸಮನ್ವಯ ಸಮಿತಿಯನ್ನು ರಚನೆ ಮಾಡ್ತಾ ಇಲ್ಲ, ನನ್ನನ್ನು ಕೇಳ್ತಾ ಇಲ್ಲ. ಇನ್ನೆಲ್ಲಿ ಮುಂದೆ ಅಧಿಕಾರ ಕೊಟ್ಟರೆ ಈ ರಾಜ್ಯದಲ್ಲಿ JDS ಪ್ರಬಲವಾಗಿ ಬೇರೂರ್ತದೆ ಅಂತ ಹೇಳಿ ಶಾಂತಿವನದಲ್ಲಿ ಕೂತ್ಕೊಂಡು ನಮಗೆ ಸ್ಕೆಚ್ ಹಾಕಿದ್ರು, ಬಾಂಬೆ ಕಳಿಸಿದ್ರು. ಕೊನೆಗೆ ಏನಂತ ಬಂತು, ಇವು ಸರಿ ಕೊಟ್ಟ ಕುದುರೆಯನ್ನು ಏರೋದವನು ಶೂರನೂ ಅಲ್ಲ, ವೀರನೂ ಅಲ್ಲ ಅಂತ ಹೇಳಿ ನಮ್ಮೇಲೆ ಅಪರ ಮಾಡಿದ್ರು. ಇರ್ಲಿ, ಆದ್ರೆ ನಮಗೆ ಒಂದು ಹೇಳ್ತೀನಿ, ಈಗ ನಾವು BJP ಜೊತೆ NDA ಮೈತ್ರಿಕೂಟದಲ್ಲಿ ಇದ್ದೀವಿ ಮೇಡಮ್. ಅದು ಯಾವುದೂ ಇಲ್ಲ. ಈಗ ಒಂದು ವೇಳೆ ದೇವೇಗೌಡರು ಏನಾದ್ರೂ ಈ BJP ಹೊಂದಾಣಿಕೆ ವಿಚಾರ ಮಾಡ್ಕೊಂಡಿದೆ ಆಗಿರೋ ಅವತ್ತು ವಾಜಪೇಯಿ ಜೊತೆ, ಇವತ್ತು ಅವರು 20 ವರ್ಷಗಳ ಕಾಲ ಪ್ರಧಾನಿ ಆಗ್ತಿದ್ರು. ಈ ರಾಜ್ಯದಲ್ಲಿ ಕುಮಾರಣ್ಣವರು 10 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ತಾ ಇದ್ರು. ಗೋವಿಂದರಾಜ್ ಅವರೇ, ಇನ್ನೊಂದು ಚರ್ಚೆ ನಡೀತಾ ಇದೆ. BJP ಅವರು ಮೇಲ್ನೋಟಕ್ಕೆ ಏನೇ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಒಳಗೊಂದು ರೀತಿ ಖುಷಿಲೇ ಇದ್ದಾರೆ ಅಂತ. ಯಾಕೆ ಅಂತ ಹೇಳಿದ್ರೆ, ಈ ಟರ್ಮಲ್ಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದು ಭಾಳ ಒಳ್ಳೇದಾಯಿತು. ಇಲ್ಲ ಅಂದಿದ್ರೆ ಹಿಂದೆ ಯಡಿಯೂರಪ್ಪನವ್ರು ಕಣ್ಣೀರು ಹಾಕಿದಂಗೆ ಡಿ ಕೆ ಶಿವಕುಮಾರ್ ನೋಡಿದ್ರಾ ನನಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಜನರ ಹತ್ರ ಹೋಗಿ 28ಕ್ಕೆ ಅವರೇ ಬರೋ ಅವಕಾಶಗಳಿತ್ತು. ಯಾಕಂದರೆ ಈಗಾಗಲೇ ಕ್ಲೇಮ್ ಮಾಡಿಬಿಟ್ಟಿದ್ರು 28 ಕಾಂಗ್ರೆಸ್ಸೇ ಅಂತ ಹೇಳಿ. ಸೊ ಅದು ಒಂದು ಅನುಕಂಪದ ಅಲೆಯ ಮೂಲಕ ಡಿ ಕೆ ಶಿವಕುಮಾರ್ ಅವರು ಮಗದೊಮ್ಮೆ ಮುಖ್ಯಮಂತ್ರಿ ಆಗುತ್ತೆ. ಆದರೆ ಆ 28ಕ್ಕೆ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಆಯಿತು. ಈ ಟರ್ಮಲ್ಲಿ ಎಲ್ಲ ಮುಗಿಯೋದು ನಿಮ್ದು ಮೋಸ್ಟ್ಲಿ ಎಲ್ಲ ಸುಸೂತ್ರ ಆಯಿತು ಅಂತ ಅನ್ಸುತ್ತೆ. ಇಲ್ಲ ನೋಡಿ, ಇವತ್ತು ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಅಂದ್ಕೊಂಡು ಅವರು ಹೇಳಿದ್ರು, ಅವ್ರ ಜೊತೆಲಿ ಇದ್ದಕ್ಕಂತ
ಡಿ ಕೆ ಶಿವಕುಮಾರ್ 28ಕ್ಕೆ ಮುಖ್ಯಮಂತ್ರಿ ಈಗಲ್ಲ ಅಂತ ಹೇಳಿದವ್ರು ಯಾರು ಮೇಡಮ್? ಗಾಡಿ. ಅವ್ರದೇ ಪಕ್ಷದವರು. ಯಾಕೆಂದ್ರೆ 28ಕ್ಕೆ ಬರಲ್ಲ, ಮುಖ್ಯಮಂತ್ರಿ ಆಗಕ್ಕಾಗಲ್ಲ, ನಾವೇ 5 ವರ್ಷ ಇದ್ಬಿಡೋಣ, ನಾನೇ ಹೊಸ ಸಚಿವವಾಗಿ ಇದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಜಮೀರ್ ಅಹಮದ್ ಖಾನ್ ಹೇಳಿದ್ರು. ಸೊ ಅವ್ರನ್ನೇನಾರ ಮಾಡಿ ಹೊರಗಡೆ ಇಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ತಂತ್ರನೋ ರಣತಂತ್ರ ರೂಪಿಸ್ಬಿಟ್ಟು ಅವ್ರನ್ನ ಒಂದು ಆಡಿಯೋನ ರಿಲೀಸ್ ಮಾಡವ್ರೆ. ಸೊ ಆ ರಿಲೀಸ್ ಇಂದಲೇ ಬಹುಶಃ ಅವ್ರನ್ನ ದೂರ ಇಟ್ಬಿಟ್ರು. ಹಿಂಗೆ ಒಬ್ಬೊಬ್ಬರದು ಒಂದೊಂದು ಸ್ಟೋರಿಗಳನ್ನ ರಿಲೀಸ್ ಮಾಡ್ತಲೇ ಅವರೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಈಗ ಆಗಿದ್ದಾರೆ, ಬಹುಶಃ ಮುಂದೆ ಯಾರ್ಯಾರು ರಿಲೀಸ್ ಮಾಡ್ತಾರೆ ಅಂತ ಕಾದ್ ನೋಡೋಣ. ಆದ್ರೆ ನಮ್ಗೇನು ಇದರಿಂದ ಖುಷಿಯಿಂದ ವಿಚಾರ ಅಲ್ಲ. ನಮಗೆ ಖುಷಿ ಇರ್ತಕ್ಕಂಥದ್ದು ಏನಂದ್ರೆ ಮತ್ತೆ ಈ ಅಧಿಕಾರಕ್ಕೆ ಬರಲ್ಲ ಕಾಂಗ್ರೆಸ್ ಅನ್ನೋದು ಒಂದು ಖುಷಿ ಅಂತಿದೆ. ಯಾಕೆಂದ್ರೆ ಖಂಡಿತವಾಗ್ಲೂ ಬರಲ್ಲ. ಚುನಾವಣೆ ಈಗ ಅಲ್ಲ, ನೀವು ಬರ್ತೀರಾ ಅಂತ ಹೇಳಿಬೇಕಾರೆ ಅವ್ರು ಬರಲ್ಲ ಅಂತ ಹೆಂಗ್ ಹೇಳ್ತೀರಾ? ಖಂಡಿತ ನಾವೇ ಬರೋದು. ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸ್ಥಾನ ಕ್ಲೇಮ್ ಮಾಡಿದ್ದಾರೆ ಈ ಹಿಂದೆನೆ 28ಕ್ಕೆ. ಇದೇ ಡಿ ಕೆ ಶಿವಕುಮಾರ್ ಈಗ 28ಕ್ಕೆ ಸಿದ್ದರಾಮಯ್ಯನವರ ಜೊತೆ ಇದ್ದವರೆಲ್ಲ ತುಂಬಾ ಜನ ಆಸೆ ಪಟ್ಟಿದ್ದಾರೆ, ಆಯ್ತಾ? ಆದ್ರೆ ಜನ ಆಸೆ ಪಡ್ಬೇಕಲ್ವಾ? ಜನಕ್ಕೆ ಆಸೆ ಇರತಕ್ಕಂಥದ್ದು ಮುಂದಿನ ಬದಲಾವಣೆ ಆಗಬೇಕು ಅಂತ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಮುಂದೆ ಸರ್ಕಾರ ಬರಬೇಕು, ಮೈತ್ರಿ ಸರ್ಕಾರ ಬರಬೇಕು ಅನ್ನೋ ವಿಚಾರ ಇಟ್ಕೊಂಡು ಆಲ್ರೆಡಿ ಮಾತಾಡ್ತಾ ಇದ್ದಾರೆ. ಈಗ ಈ ಸರ್ಕಾರ ಹೇಳಿದ್ದೇನು ಮೇಡಮ್? ಹೇಳಿದ್ದೊಂದು, ಮಾಡ್ತಾ ಇರೋದೊಂದು. ಈಗ ಜನರಿಗೋಸ್ಕರ 136 ಸೀಟ್ ಕೊಟ್ಟರು ಜನರು. ಏನು ಕಾಂಗ್ರೆಸ್ ಅವ್ರು ಬಂದ್ರೆ ಏನೋ ಅಭೂತಪೂರ್ವವಾದ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಏನು ಫೈನಾನ್ಸ್ ಎಲ್ಲ 16 ಬಾರಿ ಬಜೆಟ್ ಮಂಡನೆ ಮಾಡಿದ್ರು, ಏನೋ ಒಂದು ಅಭಿವೃದ್ಧಿಯ ಕೆಲಸ ಮಾಡೇ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟರು. ಇವತ್ತೆಲ್ಲ ನಿರಾಸೆ ಆಗಿದೆ ಮೇಡಮ್ ಜನರಿಗೆ. ಯಾಕೆ ಈ ಸರ್ಕಾರ ಎಷ್ಟು ಬೇಗ ತೊಲಗುತ್ತೆ? ಜನಾಭಿಪ್ರಾಯ ಮೂಡಿಸಿ ನೀವು ಅಲ್ಲ, ಜನರು ಪ್ರತಿಪಕ್ಷವಾಗಿ ನಿಷ್ಕ್ರಿಯವಾದಂಗೆ ಕಾಣ್ತಾ ಇದೆ. ಖಂಡಿತ ನಿಷ್ಕ್ರಿಯ ಇಲ್ಲ ಮೇಡಮ್. ನಾವು ಪ್ರಬಲವಾಗಿ ಇರೋದಕ್ಕೇನೆ ಇವತ್ತು ಜನರಿಗೆ ಆ ಅಭಿಪ್ರಾಯ ಮೂಡಿರ್ತಕ್ಕಂಥದ್ದು. ಮಾಡೋಂಥ ತಪ್ಪುಗಳನ್ನ ಜನರಿಗೆ ತಲುಪಿಸಿದ್ರಿಂದಲೇ ಇವತ್ತು ಜನ ಈ ಸರ್ಕಾರದ ವಿರುದ್ಧವಾಗಿ ಚಿಮಾರಿ ಆಗ್ತಾ ಇರ್ತಕ್ಕಂಥದ್ದು. ನೀವು ನೋಡ್ದಂಗೆ ಈ ಸರ್ಕಾರ ಒಳ್ಳೆ ಸರ್ಕಾರ ಬಂದಿದೆ ಅಂದ್ಬಿಟ್ಟು ಯಾರೋ ಅಂದ್ಬಿಟ್ಟು ಒಂದು ಸ್ಟಿಕ್ಕರ್ ಆಗ್ತಾ ಇಲ್ಲ ಯಾರ ಮನೆ ಮುಂದುವ, ಈ ಸರ್ಕಾರ ಒಳ್ಳೆ ಸರ್ಕಾರಪ್ಪ, ಇದು ಅನುಕೂಲ ಆಗ್ಬಿಟ್ಟಿದೆ, ಏನೋ ಅನುಕೂಲ ಆಗಿರೋ ವಿಚಾರಗಳಿದ್ರೆ ಭವಿಷ್ಯ ಮಾಡಿರೋರು. ಇವತ್ತು ಮೇಡಮ್, ಇವತ್ತು ಬಸ್ ಫ್ರೀ ಅಂತ ಹೇಳ್ಬಿಟ್ರಲ್ಲ ನೀವು, ಸ್ಕೂಲ್ ಮಕ್ಳಿಗೆ ಬಸ್ ಇಲ್ದಂಗ ಆಗೋಯ್ತು ಮೇಡಮ್. ನೀವೆಲ್ಲ ಆರಾಮಾಗಿ ಬಸ್ ಅನೌನ್ಸ್ ಮೇಡಮ್ ನೋಡಿ, ನಾನು ಅನೌನ್ಸ್ ಮಾಡಿರೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಈ ಅನೌನ್ಸಿನ ಹಿಂದೆ ಇವ್ರದ್ದು ಯಾವ ಒಂದು ತಂತ್ರನೋ ಏನೊಂದು ಇರುತ್ತಲ್ವಾ, ಆ ರೀತಿಯಾಗಿ ಏನೋ ಒಂದು ಬಳಕೆ ಮಾಡೋದಕ್ಕೆ ಅನುಕೂಲ ಇರ್ತಕ್ಕಂಥದ್ದು ಅಷ್ಟೇನೆ. ಇದರಲ್ಲಿ ಅಲ್ಲಲ್ಲ, ಒಂದ್ ನಿಮಿಷ, ಈಗ ಬಸ್ಸನ್ನ ಯಾವ ರೀತಿಯಾಗಿ ಈಗ ಓಡಿಸ್ಬೇಕು, ಈಗ 7-8 ಸಾವಿರ ಕೋಟಿ ಇಲ್ಲಿವರೆಗೂ ನಿಗಮಗಳಿಗೆ ದುಡ್ಡು ಕೊಡೋಕ್ಕಾಗಿಲ್ಲ. ಬಹುಶಃ ಈಗ ಸ್ಕೂಲ್ ಮಕ್ಳಿಗೆ ಖಂಡಿತವಾಗ್ಲು ಈಗೇನು ಮಹಿಳೆಯರೋ ಇನ್ನೊಂದು ಮತ್ತೊಂದು ಏನೋ ಒಂದು ಬಸ್ ಫ್ರೀ ಅಂತಾರಲ್ಲ, ಸ್ಕೂಲ್ ಮಕ್ಳಿಗೆ ಖಂಡಿತ ಈ ಕೆಲಸ ಯಾವತ್ತೋ ಮಾಡ್ಬೇಕಾಯ್ತು. ಯಾಕೆ ಮಾಡ್ಲಿಲ್ಲ 3 ವರ್ಷ ಅಲ್ವಾ? ಈಗ ಅದೇ 2.25-3 ವರ್ಷಕ್ಕೆ ಚೇಂಜ್ ಆಗ್ಬೇಕಾಗಿತ್ತು, ಅವಾಗ ಒಂದು ಇಟ್ಕೊಂಡಿದ್ರೆ ಏನೋ ಯೋಜನೆ. ಬಾಲಕೃಷ್ಣ ಅವ್ರು ಹೇಳಿ. ನೋಡಿ, ಇವರು ಏನು ಬಿಜೆಪಿ ಫಸ್ಟಿಗೆ ಆರಂಭದಲ್ಲಿ JDS ವಕ್ತಾರರು ಮೂಲ ಕಾಂಗ್ರೆಸ್ ಬಗ್ಗೆ ಹೇಳಿದ್ರು ಸಂಪುಟದಲ್ಲಿ. ಜಾರಕಿಹೊಳಿ ಅವರು ಎಲ್ಲಿದ್ರು? JDSನಲ್ಲಿದ್ದರು, ಮುಂಚೆ ದಳದಲ್ಲಿದ್ದರು. ಅವ್ರಿಗೆ ನಾವು ಕೊಟ್ಟಿಲ್ವ ಈ ಸಂಪುಟದಲ್ಲಿ? ಕೃಷ್ಣ ಬೈರೇಗೌಡರು ಪ್ರಥಮವಾಗಿ JDSನಿಂದ ಉಪಚುನಾವಣೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥದ್ದು, ಜನತಾ ದಳದಿಂದ. ಸೊ ಅವರು ಕೂಡ ಇವರು ಈಗ ಭಾವಿಸ್ಲಿ, ನಮ್ಮಲ್ಲಿ ಏನು ಆ ಭಾವನೆ ಇಲ್ಲ. ನಮ್ಮಲ್ಲಿ ಮೂಲ ಕಾಂಗ್ರೆಸ್ಸಿಗರು ಆಮೇಲೆ ವಲಸಿಗರು ಅಂತಕ್ಕಂಥ ಭಾವನೆ ಇಲ್ಲ. ಯಾಕಂದ್ರೆ ಆ ಭಾವನೆ ಇದ್ದಿದ್ರೆ ನಾವು ಅದೇ ಕೃಷ್ಣ ಬೈರೇಗೌಡರಿಗೆ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿ ಮುಖ್ಯಮಂತ್ರಿ ಸ್ಥಾನ ಸಿದ್ದರಾಮಯ್ಯನವರಿಗೆ ಕೊಡ್ತಿರ್ಲಿಲ್ಲ. ಮುಖ್ಯಮಂತ್ರಿ ಸ್ಥಾನನ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ವಿ. ಅದೇ ಸಿದ್ದರಾಮಯ್ಯನವ್ರ ಬಗ್ಗೆ ನನ್ನ ಪ್ರಶ್ನೆ ಇದೆ. ಅನೇಕ ಸಚಿವರು ಸಂಪುಟದ ಖಾತೆ ಹಂಚಿಕೆ ಪ್ರಕ್ರಿಯೆ ಅಲ್ವಾ? ಈಗ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡೋ ಸಂದರ್ಭ ಬಂತು. ಅವ್ರು ಹೇಳಿದರು, ಕಳೆದ 3 ವರ್ಷಗಳಿಂದ ಹಲವಾರು ಸ್ಟೇಟ್ಮೆಂಟ್ ನಡುವೆ ಫೈನಲಿ ಕೊಟ್ಟಿದ್ದು ಹೈಕಮಾಂಡ್ ಸೂಚಿಸಿದಾಗ ರಾಜೀನಾಮೆ. ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ತೀವಿ ಅಂತ. ಅದಕ್ಕೂ ಪೂರ್ವದಲ್ಲಿ ಅವರ ಬೆಂಬಲಿಗರು ಕೊಟ್ಟಿದ್ದು ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳಲ್ಲ, ಅವರ ಅಭಿಮಾನ ಕೊಡ್ತಾರೆ. ಆದರೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತಾರೆ ಅಂದಾಗ ಅವ್ರ ಬೆಂಬಲಿಗರು ಯಾರು? ಸಿದ್ದರಾಮಯ್ಯನವ್ರು ಒಂದು ಪಕ್ಷ ರಾಜೀನಾಮೆ ಕೊಟ್ಟರೆ ನಾನು ಈ ಸಚಿವ ಸ್ಥಾನದಲ್ಲಿರಲ್ಲ, ನಾನು ಶಾಸಕನಾಗೇ ಉಳ್ಕೊಳ್ಳಲ್ಲ. ಆ ಒಂದು ಗಟ್ಟಿತನ, ಆ ಒಂದು ಬಾಂಧವ್ಯ ಸಿದ್ದರಾಮಯ್ಯನವ್ರ ಮೇಲೆ ನಮಗೆ ಕಾಣಲೇ ಇಲ್ಲ. ಸಿದ್ದರಾಮಯ್ಯನವ್ರು ಮಾತ್ರ ತಮ್ಮ ಆಪ್ತ ಸಚಿವರಿಗೆ ಸಚಿವ ಸ್ಥಾನ ಕಲ್ಪಿಸ್ಕೊಡೋಕ್ಕೆ ಡೆಲ್ಲಿಗೆ ಹೋಗೋದೇನು, ಮಾತುಕತೆ ನಡೆಸೋದೇನು? ನೋಡಿ ಮೇಡಮ್, ಒಂದು ರಾಜಕೀಯ ಪಕ್ಷದಲ್ಲಿ ಡೆಲ್ಲಿಗೆ ಹೋಗೋದು, ಮಾತುಕತೆ ನಡೆದದು, ಅದು ಅದನ್ನ ಹಿಡ್ಕೊಬಿಡಿ, ಹಿಂದಿನ ಹಿಡ್ಕೊಳ್ಳಿ ನಂದು. ಒಂದು ಎರಡನೇದಾಗಿ ತಾವು ಹೇಳಿದ್ರಿ ಏನಂತ, ಕೆಲವು ಸಚಿವರು ಇಲ್ಲ, ಇದು ಕೆಲವು ಸ್ಟೇಟ್ಮೆಂಟ್ಸ್ ಬಗ್ಗೆ ಚರ್ಚೆ ಮಾಡಿದ್ರಿ. ಈಗ ನೋಡಿ, ಅನೇಕ ಶಾಸಕರು ಸಚಿವರುಗಳು ಸ್ಟೇಟ್ಮೆಂಟ್ ಕೊಟ್ಟರು, ಅಭಿಪ್ರಾಯ ಏನಂತ. ಕೆಲವು ಶಾಸಕರು DK ಶಿವಕುಮಾರ್ ಅವರು ಮುಂದಿನ ದಿನಗಳೆಲ್ಲ ಆಗಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಆದರೆ ಅವರೊಂದು ಮಾತು ಹೇಳ್ತಾ ಇದ್ರು, ಅಂತಿಮವಾಗಿ ಹೈಕಮಾಂಡ್ ಅಂತ. ತದನಂತರ ಈಗ ವಿರೋಧವಾಗಿ ನೀವು ನೋಡಿ, ಸಿದ್ದರಾಮಯ್ಯನವರು, ಕೆಲವರು ಜಮೀರ್ ಅವರು, ಇನ್ನು ಬೇರೆ ಬೇರೆಯವರು ಸ್ಟೇಟ್ಮೆಂಟನ್ನು ಕೊಟ್ಟರು. ಆದರೆ ಕೊಟ್ಟರು ಏನಂತ, ಮುಖ್ಯಮಂತ್ರಿಗಳು ಈಗಿದ್ದಾರೆ, ಆಲ್ರೆಡಿ ಪ್ರೆಸೆಂಟ್ ಇದ್ದಾರೆ ಅಂತ ಅಷ್ಟೇ ಹೇಳ್ತಾ ಇದ್ರು. ಆದರೆ
ನಾವು ಬಯಸ್ತೀವಿ ಇರಲಿ ಅಂತ ಇರಲಿ, ಆದರೆ ಅಲ್ಟಿಮೇಟ್ ಅಂತಿಮವಾಗಿ ಏನಂತ ಹೇಳ್ತಾ ಇದ್ರು ಹೈಕಮಾಂಡ್ ಅಂತ ಪ್ರತಿಯೊಬ್ಬ ಶಾಸಕರು ಹೇಳ್ತಾ ಇದ್ರು, ಸಚಿವರು ಹೇಳ್ತಾ ಇದ್ರು. ಲಕೋಟೆ ಪಕ್ಷ ಇದು, ಹೌದು, ಅಲ್ಲ, ಹೈಕಮಾಂಡ್ no, no, ಪಕ್ಷ no, ಇದು, madam, madam. ಹೈಕಮಾಂಡ್ ಹೇಳೋದೇ ಅಂತಿಮ. ಅಲ್ಲಲ್ಲ, ಲಕೋಟೆ ಅಲ್ಲ. ಯಾಕಂತ ಹೇಳಿದ್ರೆ ಇದು ಎರಡು ತರ ಇರುತ್ತೆ ನೋಡಿ. ನಾವು ಈ ಲಕೋಟೆ ಏನು ಬರೇ ನಾಗ್ಪುರ ಸಿಸ್ಟಮ್ ಅದು ನಮ್ಮಲ್ಲಿಲ್ಲ. ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ನಮ್ಮಲ್ಲಿ ಚರ್ಚೆ ಆಗ್ತದೆ. ಸೊ ಯಾವುದೇ ವಿಚಾರ ಆಗಲಿ, ಇವತ್ತು ಮುಖ್ಯಮಂತ್ರಿದು ಕೂಡ ನಾವು ಹಲವಾರು ಬಾರಿ ನಮ್ಮ ಎಲ್ಲ ನಾಯಕರುಗಳು ಏನ್ ಹೇಳ್ತಿದ್ರು, ಇವತ್ತು ಅದು ನಡೆದಿದೆ. ನಾವೇನಾದ್ರೂ ಯಾವತ್ತಾದ್ರೂ ಹೇಳಿದೀವ? ಈಗ ಡಿ.ಕೆ. ಶಿವಕುಮಾರ್ ಅವರು ಆಗದೇ ಇಲ್ಲ ಅಂತ ಸಿದ್ದರಾಮಯ್ಯ ಬಣದಲ್ಲಿದ್ದವರು ಸಚಿವ ಸ್ಥಾನ ಎಲ್ಲಿ ಮಿಸ್ ಆಗ್ಬಿಡುತ್ತೋ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಕಂಗ್ರಾಚುಲೇಟ್ ಮಾಡಕ್ ಹೋಗ್ತಿದ್ದಾರೆ. ತಪ್ಪು ಅಂತ ಹೇಳಲ್ಲ ಕಂಗ್ರಾಚುಲೇಟ್ ಮಾಡೋದಕ್ಕೆ, ಬಟ್ ಅವ್ರು ಎಷ್ಟು ಬಲಿಷ್ಠವಾಗಿ ನಿಂತ್ಕೊಂಡಿದ್ರು ಸಿದ್ದರಾಮಯ್ಯನವರ ಜೊತೆ. ಆದರೆ ಸಚಿವ ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಪ್ಲೀಸ್ ಮಾಡೋದಿದೆಯಲ್ಲ, ಅದು ನೋಡುವಾಗ ಅಷ್ಟು ಚಂದ ಕಾಣಿಸ್ತಾರೆ. ಹೇಳ್ಬೇಕು, ನೀವೇ ಹೇಳ್ಬೇಕು. ಯಾರಾದ್ರೂ ಆಗ್ಲಿ, ಒಂದ್ ನಿಮಿಷ ಮೇಡಮ್, ಅವರು ರಾಜ್ಯದ ಮುಖ್ಯಮಂತ್ರಿ, ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು. ಸೊ ಅದನ್ನ ಶಾಸಕರು ಮೀಟ್ ಮಾಡಕ್ ಹೋದ್ರ ತಪ್ಪೇನು? ಅಷ್ಟೇ ಅಲ್ಲ, ನಮ್ಮದೇ ಆದಂತಹ ಈಗೇನು ನೂತನ ಮುಖ್ಯಮಂತ್ರಿಗಳಿದ್ದಾರೆ, ಸಂಪ್ರದಾಯ ಮೇಡಮ್ ಹೋಗ್ಲೇಬೇಕು. ಈಗ ನಾವು ಹೋಗಿ ಯಡಿಯೂರಪ್ಪನವರು ಆಶೀರ್ವಾದ ತಗೊಂಡು ಅವ್ರ ಸಲಹೆ ನಾವು ತಗೊಳ್ತೀವಿ ಈ ರಾಜ್ಯಕ್ಕೆ ಅಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಬರ್ಲಿಲ್ವ ಮುಖ್ಯಮಂತ್ರಿಗಳು? ಕಾರಣ ಏನು ಅಂತ ಅದನ್ನೇ ನಾನು ಹೇಳ್ತೀನಿ. ನಾನು ಯಾವುದು ತಪ್ಪು ಅಂತ ಹೇಳ್ತಿಲ್ಲ ಬಾಲಕೃಷ್ಣ ಅವರೇ. ಇಷ್ಟೇ ಒಪ್ಪಂದ ಆಗಿತ್ತು ಅನ್ನೋದಾದ್ರೆ ಮುಖ್ಯಮಂತ್ರಿ ಗಾದಿ ಕುರಿತಂತೆ ಅಷ್ಟೊಂದು ಚರ್ಚೆ ಆಗ್ತಿದೆ ಅಂದಾಗ ಯಾಕೆ ಹರಿಬಿಡ್ತಾರೆ? ಪೂರ್ವದಲ್ಲಿ 5 ವರ್ಷ ಇವರೇ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಯಾವ ಒಪ್ಪಂದ ಆಗಿಲ್ಲ. ಏನೋ ಮುಖ್ಯಮಂತ್ರಿ ಆಗಬೇಕು ಅನ್ನೋದರ ಶಾಸಕರ ಬಲ ಬೇಕು, ಡಿ.ಕೆ. ಶಿವಕುಮಾರ್ ಹಿಂದೆ ಎಷ್ಟು ಜನ ಹೋಗ್ತಾರೆ, ಈ ತರದ್ದು ಅವ್ರು ಹೇಳಿದ್ದು ಬಿಜೆಪಿ ಅವರಲ್ಲ, JDS ಅವರಲ್ಲ, ನಿಮ್ ಕಾಂಗ್ರೆಸ್ ನಾಯಕರೇ. ಯಾರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಂದ ಎಷ್ಟು ಹೋಗ್ತಾರೆ ಅಂತ ಹೇಳಿಲ್ಲ. ಇವನ್ ಡಿ.ಕೆ. ಶಿವಕುಮಾರ್ ಅವರು ಕೂಡ 136 ಜನ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಪಕ್ಷದ ಶಾಸಕರು, ನನ್ನ ಜೊತೆಗಿರ್ತಕ್ಕಂಥ ಶಾಸಕರೇ. ನನ್ನಲ್ಲಿ ಯಾವುದೇ ಸಿಂಗಲ್ ಬಣ ರಾಜಕೀಯ ಇಲ್ಲ ಅಂತ ಹಲವಾರು ಬಾರಿ ಶಿವಕುಮಾರ್ ಅವರು ಹೇಳಿದ್ರೆ, ಸಿದ್ದರಾಮಯ್ಯ ಅವರು ಹೇಳಿದ್ರೆ, ಎಲ್ಲರೂ ನಮ್ಮವರು ಹೈಕಮಾಂಡ್ ಏನ್ ಹೇಳ್ತದ ಅದೊಂದು ಹೇಳಿದ್ದಾರೆ. ಆದ್ರೆ ಇದೇ ಬಿಜೆಪಿಯವರು ಇವರಲ್ಲಿ ಏನು ಬಡ ರಾಜಕೀಯ ಇರ್ಲಿಲ್ವಾ? ಯಾರು ಸಂತೋಷ್ ಅವರು, ಅವ್ರ ಗುಂಪಿಗೂ ಯಡಿಯೂರಪ್ಪ ಹಿಂದೆ ಅನಂತ್ ಕುಮಾರ್ ಅಂತಿದ್ರು, ಅವ್ರಿಗೂ ಯಡಿಯೂರಪ್ಪನವ್ರಿಗೆ ಆಗ್ತಿರ್ಲಿಲ್ಲ. ಇವತ್ತು ಕೂಡ ಪಕ್ಕಾ ಎರಡು ಗುಂಪಿದೆ. ಯಾವುದು ಬಿಜೆಪಿನಲ್ಲಿ ವಿಜಯೇಂದ್ರ ಅವನು ಬದಲಾವಣೆ ಮಾಡಬೇಕು ಅಂತೇಳಿ ಅನೇಕ ಸಂಸದರು ದಾವಣಗೆರೆಯಲ್ಲಿ ಮೀಟಿಂಗ್ ಮಾಡಿದ್ರು ಸಿದ್ದೇಶ್ವರ ನೇತೃತ್ವದಲ್ಲಿ, ಜಾರಕಿಹೊಳಿ ಇವರೆಲ್ಲ ಸೇರಿ. ಮೇಡಮ್ ಇವರು ಯಾರು ಬೇರೆಯವರಲ್ಲ, ಇವರದೇ ಪಕ್ಷದ ಎಚ್ ವಿಶ್ವನಾಥ್ MLC ಅವರು. ಬಿಜೆಪಿ ಏನು ಅಂತೇಳಿ ಎಲ್ಲ ಪ್ರೆಸ್ ಮೀಟ್ಗಳು ಅವಾಗ ಕೊಡ್ತಾ ಇರ್ತಾರೆ. ಅದ್ರ ಜೊತೆಯಲ್ಲಿ ಯಾರು ಯತ್ನಾಳ್ ಅವರು ಇದ್ದಾಗ ಕೂಡ ನಾವು ಕಾಂಗ್ರೆಸ್ನಲ್ಲಿ ಇವ್ರನ್ನ ಟೀಕೆ ಮಾಡೋದ್ ಬೇಕಿಲ್ಲ. ಯತ್ನಾಳ್ ಅವ್ರು ಏನೇನು ಹಾಕಿದಾರೆ ಅದನ್ನೆಲ್ಲ ನಾವು ರಿಪೀಟ್ ಮಾಡಿ ನೋಡ್ಬಿಟ್ರೆ, ಸೊ ಅವರು ಯತ್ನಾಳ್ ಅವರೇ ಹೇಳ್ತಾರೆ ಎಲ್ಲ ಯಾವ್ಯಾವ ಪೋಸ್ಟಿಗೆ ಏನೇನು ಅಂತೇಳಿ. ಒಂದು ಈಗ ನೋಡಿ, ಕಾನೂನು ಬಲ್ಲವರು ಬೇರೆ ಇರೋದ್ರಿಂದ ನಂಗೆ ಇವ್ರದ್ದೊಂದು ಸ್ವಲ್ಪ ಇನ್ಪುಟ್ಸ್ ಬೇಕು. ಉಮೇಶ್ ಸರ್, ನೀವು ಹೇಳಿ. ಈಗ 3 ವರ್ಷ ಈಗ KJ ಜಾರ್ಜ್ ಅವರು, ರಾಮಲಿಂಗಾರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಈಗೇನೋ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾಯಕತ್ವ ಬದಲಾವಣೆ ಆಗಿದೆ ಅನ್ನೋ ಮಾತ್ರಕ್ಕೆ ಖಾತೆಗಳನ್ನು ಬದಲಾವಣೆ ಮಾಡೋದು ಎಷ್ಟು ಸಮಂಜಸ ಅಲ್ಲ. ಯಾಕಂದರೆ ಅವರೊಂದು ಸ್ಟಡಿ ಮಾಡಿರ್ಬೋದು, ಒಂದು ಅಧ್ಯಯನ ಮಾಡಿರ್ಬೋದು, ಅದೊಂದು ತಾರ್ಕಿಕ ಅಂತ್ಯಕ್ಕೆ ಬರುವಂಥ ಸಿಚುವೇಶನ್ಸ್ ಇರ್ಬೋದು. ಕಂಪ್ಲೀಟ್ ಸ್ಟಡಿ ಮಾಡಿ ಈಗ ಈ 3 ವರ್ಷ ಆದಮೇಲೆ ಒಂಥರ ಅವ್ರಿಗೆ ರೀಸ್ಟಾರ್ಟ್ ಆಗಿಬಿಡುತ್ತೆ. ಬೇರೆ ಖಾತೆ ಕೊಟ್ಬಿಟ್ರೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ಅದ್ರ ಬದಲು ಅದರಲ್ಲೇ ಕಂಟಿನ್ಯೂ ಮಾಡೋದು ಸೂಕ್ತ ನಿರ್ಧಾರ ಅಲ್ವಾ? ಯಾಕೆ ಶಫಲ್? ನೀವು ಈ ಪ್ರಶ್ನೆಗೆ ತುಂಬಾ ಸುದೀರ್ಘವಾಗಿ ಒಳಗೆ ಹೋಗ್ಬೇಕಾಗುತ್ತೆ. ಹಂಗ ಸರ್ಕಾರನೇ ಬದಲು ಮಾಡಂಗಿಲ್ಲ. ಒಂದು ಯೋಜನೆ ಮಾಡುವಾಗ ಕೂಡ 10 ವರ್ಷ ಬೇಕಾಗುತ್ತೆ. ಖಾತೆ ಮಾಡೋದು ಚೇಂಜ್ ಮಾಡೋದು ಅಭಿವೃದ್ಧಿ ಬಯಾಸ್ ಆಗುತ್ತೆ ಅಂತ ಹೇಳಿ ನೋಡಿ. ನೀವು ನೋಡಿ, ಯಾವುದೇ ಸರ್ಕಾರಿ ನೌಕರನ್ನ 2 ವರ್ಷದ 3 ವರ್ಷದ ಮೇಲೆ ಒಂದ್ ಕಡೆ ಇಡಕ್ ಬಿಡಲ್ಲ, ಎಕ್ಸೆಪ್ಟ್ ಟೀಚರ್ಸ್, ಐ ಥಿಂಕ್ ಸೊ, ಡಾಕ್ಟರ್ಸ್ ಬಿಟ್ರೆ ಬಾಕಿದ ಎಲ್ಲಾ ಇಲಾಖೆಯನ್ನ 2 ವರ್ಷ, ಪೊಲೀಸ್ ಇಲಾಖೆಯಲ್ಲಿ 2 ವರ್ಷದ ಮೇಲೆ ಯಾರು ಇರಂಗಿಲ್ಲ. ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಧೀಶರು, ಕೆಳ ನ್ಯಾಯಾಧೀಶರು ಒಂದು ಕೋರ್ಟ್ನಲ್ಲಿ 3 ವರ್ಷ ಇರಂಗಿಲ್ಲ. ಆಮೇಲೆ ಇಲ್ಲ ಉಳಿದಿರೋರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಕೈಗೊಂಬೆಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆನ, ತಹಶೀಲ್ದಾರ್ಗಳನ್ನ ಅವ್ರು ಇಷ್ಟ ಬಂದಾಗ ಮಾಡ್ತಾರೆ. ಇದನ್ನ ಹೇಳೋದಾದ್ರೆ 5 ವರ್ಷ ಅಂತ ಹೇಳ್ತೀನಿ. ಏನಾಗುತ್ತೆ ಅಂದ್ರೆ ಬದಲಾವಣೆಗಳು ಮಾಡ್ಲಿ, ಬೇರೆಯವ್ರಿಗೆ ಅವಕಾಶ ಸಿಗ್ಲಿ ಅಂತ ಹೇಳಿ ಈ ಉದ್ದೇಶದ ಪ್ರೋಗ್ರೆಸಿವ್ ವಿಚಾರವಾಗಿ ಖಾತೆಗಳನ್ನ ಬದಲಾವಣೆ ಮಾಡ್ತಾರೆ. ಅಷ್ಟು ಬಿಟ್ರೆ ನೀವು ಒಂದೇ ಇಲಾಖೆ ನಂಗೆ ಅದಕ್ಕೆ ಯಾಕೆ ಅಂಟಿಕೆ ಕೂತ್ಕೋಬೇಕು? ಅಭಿವೃದ್ಧಿ ಮಾಡಿ ಎಲ್ಲಿ ಬೇಕಾದ್ರೂ ಏನಕ್ಕೆ ಅಂತಂದ್ರೆ ಇದಕ್ಕೆ ಇನ್ಕಮ್ ಆದಾಯ ಮಾಡಕ್ಕೆ, ಚುನಾವಣೆ ನೆಕ್ಸ್ಟ್ ಚುನಾವಣೆಗೆ. ಮೇಡಮ್ ಇವ್ರೇನೋ ಪುಕ್ಷಟೆ ಗೆದ್ದು ಬಂದಿಲ್ಲ, ಇವರು ದುಡ್ಡು ಖರ್ಚು ಸರ್ಕಾರ ಏನು ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ರೀತಿ ಯಾವತ್ತೂ ಇಲ್ಲ ಮೇಡಮ್.
DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ರು ಅಷ್ಟೇ, ಸರ್ಕಾರ ಅದೇ ಇರೋದು, ಹೌದು, ಕಾಂಗ್ರೆಸ್ ಸರ್ಕಾರ. ಇವ್ರು ಏನು ಹೊಸ ಯೋಜನೆ ಕೊಟ್ಟ ತಕ್ಷಣ ಏನಿಲ್ಲ ರಾಮರಾಜ್ಯ ಮಾಡಕ್ಕಾಗುತ್ತೆ? 2 ವರ್ಷದಲ್ಲಿ ವಾಟ್ ಇಸ್ ಇಸ್ ಪ್ಲಾನ್? ಈ ಕೆನಾಟ್ ಚೇಂಜ್ ಇಸ್ ಪ್ಲಾನ್. ಅದಕ್ಕೆ ಆ ಪ್ರಶ್ನೆ ಕೇಳಿದ್ದು. ನೋಡಿ, ಮೇಡಮ್, ಈಗ ಹೊಸ ಸರ್ಕಾರ ಬಂದಾಗ ಈಗ ಸಿದ್ದರಾಮಯ್ಯ ನಿಗಮಗಳು ಕಷ್ಟದಲ್ಲಿದ್ದಾವೆ. ಈಗ ಆ ಖಾತೆ ಬೇರೆ ಕೊಟ್ರೆ ಹೌದು ಹೊಸ ಮಿನಿಸ್ಟ್ರಿ ತಲೆಬಿಸಿಯಾಗಿ ಹೋಗುತ್ತೆ. ಯಾವ್ದಿಲ್ಲ ಮೇಡಮ್, ಯಾಕೆ ಅನುಭವ ಇರೋರು ಇವರೆಲ್ಲ ಹಳೆ ಮಾಜಿ ಮಂತ್ರಿಗಳೇ ಕೆಲಸ. ಹೌದು, ಈಗ ಈ ಸರ್ಕಾರದಲ್ಲಿ ಮಂತ್ರಿಗಳಾಗಿಲ್ಲ. ಈಗ ದಿನೇಶ್ ಗುಂಡೂರಾವ್ ಹಿಂದೂ ಇದ್ರು, ಪ್ರಿಯಾ ಕೃಷ್ಣ ಅವ್ರ ಹಿಂದೆ ಇದ್ರು, ಸಾರಿ ಎಂತವ್ರು ನಮ್ಮ ಕೃಷ್ಣ ಬೈರೇಗೌಡರು, ರಾಮಲಿಂಗಾರೆಡ್ಡಿ ತುಂಬಾ ಹಳಬ್ರು, ಪರಮೇಶ್ವರ್ ಜಿ ಅವರು ತುಂಬಾ ಹಳಬ್ರು. ಯಾರಿಲ್ಲ, MB ಪಾಟೀಲ್ ಹಳೆ ಸರ್ಕಾರದಲ್ಲಿ ಅವರು ಮಿನಿಸ್ಟರ್ ಆಗಿದ್ರು. ಇವರೆಲ್ಲ ಹಳೆ ಹುಲಿಗಳು, ಅಂದ್ರೆ ಇವರು ಬಿಳಿ ಆನೆಗಳು. ಇರ್ಲಿ ಒಂದು ನಿಮಿಷ, ಒಂದು ಹೇಳ್ತೀನಿ, ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಬಿಟ್ಟೋಗಿರೋ ಸಾಲ 10 ಲಕ್ಷ ಕೋಟಿ ಮೇಡಮ್. ಆಮೇಲೆ ಈ ಸರ್ಕಾರ ಹಗರಣದಲ್ಲೇ ಮುಳುಗೋಗಿದೆ. ವಾಲ್ಮೀಕಿ ಹಗರಣ ಇರ್ಬೋದು, ಬೋವಿ ಹಗರಣ ಇರ್ಬೋದು, SC ST ಹಣ ತಿಂದಿರ್ಬೋದು, ಸ್ಮಾರ್ಟ್ ಮೀಟರ್ ಹಗರಣ ಇರ್ಬೋದು, ಬೆಲೆ ಏರಿಕೆ ಇರ್ಬೋದು, ನಿರುದ್ಯೋಗ ಸಮಸ್ಯೆ 2,80,000 ಇದನ್ನ ಫಿಲ್ ಮಾಡೋಕ್ಕಾಗಿಲ್ಲ. DK ಶಿವಕುಮಾರ್ ಅವ್ರು ಬಂದು 2 ವರ್ಷದಲ್ಲಿ ಈ ಜಗ್ಗಾಟದಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯನವ್ರ ಕಾಟ, ಒಂದ್ ಕಡೆ ಇಲ್ಲಿ ಹರಿಪ್ರಸಾದ್ ಹೇಳ್ತಾ ಇದ್ದಾರೆ, ಇವರು ಏನ್ ಹೇಳ್ತಾ ಇದ್ದಾರೆ, RSS ವಿರೋಧಿ ಅವರು, BJP ಕಟ್ಟ ವಿರೋಧಿ, ಅದಕ್ಕೆ ತಂದು ಕೂರ್ಸೋರು ಇಲ್ಲಿ. ನೆಕ್ಸ್ಟ್ ಇಲ್ಲಿ BJP ಮತ್ತೆ ನಮ್ದು NDA ಸರ್ಕಾರ JDS ಒಟ್ಟಿಗೆ ಬರ್ತದಲ್ಲ ಅಂತ ಒಂದ್ ಕಡೆ. ಸ್ಮಾರ್ಟ್ ಹಿಂದುತ್ವ, ಇವರು ಸ್ಮಾರ್ಟ್ ರಾಜಕಾರಣಿ DK ಶಿವಕುಮಾರ್ ಎಲ್ಲರೂ ಸಾಫ್ಟಾಗಿ ಕರ್ಕೊಂಡು ಹೋಗಿ ಚುನಾವಣೆ ಅಂತದ್ದು ಪ್ರಮಾಣ ಪತ್ರ ತಗೊಳಕ್ ಮುಂಚೆನೆ ಹೋಗಿ ಎಲ್ರಿಗೂ ಒಂದೊಂದು ನಮಸ್ಕಾರ ಮಾಡ್ಕೊಂಡ್ಬಂದು ಆಶೀರ್ವಾದ ಇರಿ ಸರ್. ಆಯ್ತು, ಸಿದ್ದರಾಮಯ್ಯನವ್ರಿಗೆ ಇವರೆಲ್ಲ ಹೇಳ್ತಾರೆ, ಸಿದ್ದರಾಮಯ್ಯನವ್ರಿಗೆ ಅನ್ಕೊಂಡಿದ್ರು ಮೇಡಮ್ ಹೇಳ್ಬಿಡ್ತೀನಿ, ಇವರೆಲ್ಲ ಏನ್ ಅನ್ಕೊಂಡಿದ್ರು, ಸಿದ್ದರಾಮಯ್ಯನವ್ರ ಜೊತೆ ಇರೋಂಥವ್ರು ನಮ್ಮ ಮಂಡ್ಯದ ಚಲರಾಯಸ್ವಾಮಿ ಅವರಿಂದ ಹಿಡಿದು, ಬಾಲಕೃಷ್ಣ ಅವರಿಂದ ಹಿಡಿದು, ಗುಬ್ಬಿ ಶ್ರೀನಿವಾಸ್ ಅಂತ ಹಿಡಿದು, ಇವರೆಲ್ಲ ಏನು ಮೈಗ್ರೆಂಟ್ ಬಂದ್ರಲ್ಲ ವಲಸೆ ಕಾಂಗ್ರೆಸ್ಸಿಗರು, ಇವ್ರು ಯಾರ್ಯಾರಿದ್ದಾರೆ, ಇವ್ರಿಗೆ ಸಿದ್ದರಾಮಯ್ಯ ಹೈಕಮಾಂಡ್ ಅನ್ಕೊಂಡ್ಬಿಟ್ರು. ಇವರು JDS ಅಲ್ಲಿ ಆಟ ಆಡಕ್ ಹೋದ್ರು. ಇಲ್ಲಿ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಏನ್ ಗೊತ್ತಾ, ನೋಡ್ತೀರಿ ದಕ್ಷಿಣ ಕರ್ನಾಟಕದಲ್ಲಿ ಅಹಿಂದ ಫ್ಯಾಕ್ಟರಿಗಳು ವರ್ಕೌಟ್ ಆಯ್ತಾ ಇಲ್ಲ, ಕೇರಳದಲ್ಲಿ ಆ ತರ ಆಯ್ತು, ತಮಿಳುನಾಡಲ್ಲಿ ಕಾಂಗ್ರೆಸ್ ಹೊರಟೋಯ್ತು, ಇಲ್ಲ ಏನೇನಾಯ್ತು, ಸ್ಥಳೀಯ ಪ್ರಾದೇಶಿಕ ಪಕ್ಷಗಳು ಪ್ರಬಲ ಆಯ್ತಾ ಇದಾವೆ. ಇಲ್ಲಿ ಇವ್ರ ಫ್ಯಾಕ್ಟರ್ ಸಿದ್ದರಾಮಯ್ಯ ಫ್ಯಾಕ್ಟರ್ ಮುಗೀತು ಮೇಡಮ್, ಇಲ್ಲಿ ಕರ್ನಾಟಕದಲ್ಲಿ ಮುಗಿದ ಫ್ಯಾಕ್ಟರ್. ಇದು ವಾಸ್ತವ, ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಇಷ್ಟೊಂದು ಜಮೀನು ಕರ್ಕೊಂಡ್ಬಂದು ಇಷ್ಟೊತ್ತಿಗೆ ಪೋರ್ಟ್ಫೋಲಿಯೋ ಕೊಡ್ತಿದ್ರು, ಇಟ್ ಔಟ್ ಆರ್ ಗೆಟ್ ಔಟ್ ಅನ್ನೋ ಮಟ್ಟಿಗೆ ಹೈಕಮಾಂಡ್ 2 ಪಟ್ಟಿ ಇದಾವೆ ಸರ್. ನಿಮ್ ಪಟ್ಟಿ ಇರ್ಬೋದು, ಚುನಾವಣೆ ಮುಂಚಿನ ಸಂಪುಟ ರಚನೆ ದಾವಣಗೆರೆ ಜಮೀರ್ ಅಹಮದ್ ಆಡಿದ ಆಟಗಳು ಚುನಾವಣೆ ಸಂದರ್ಭದಲ್ಲಿ ಅವ ನಡ್ಕೊಂಡಂತ ರೀತಿ ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಓವರ್ಟೇಕ್ ಮಾಡಿ, ಹೈಕಮಾಂಡ್ ಅವ್ರು ಮಾತಾಡಿದಿಲ್ಲ, ಅವ್ರ ಅಪ್ಪ ಮುಖ್ಯಮಂತ್ರಿ 5 ವರ್ಷ ಮುಗಿತಾರೆ ಇರೋರಿಗೆ ನಾನೇ ಮುಖ್ಯಮಂತ್ರಿ, ನಾವೇ ಹೈಕಮಾಂಡ್ ಅನ್ನ ಮಟ್ಟ ಮಾತಾಡಿದ್ರು, ಹೈಕಮಾಂಡ್ ಗೌರವ ಕೊಟ್ರ. ಹಾಗಾಗಿ ಎಲ್ಲ ಒಂದ್ ಕಡೆ ಮೇಡಮ್ ಆಮೇಲೆ ಹೇಳ್ತೀನಿ, 10,000 ಭಾರತ್ ಜೋಡೋ ಸಂಘ ಸಂಸ್ಥೆಗಳು ಮಾಡಕ್ ಕೊಟ್ಟಿದ್ದಾರೆ. ಯಾರು ದುಡ್ಡಲ್ಲಿ ಮಾಡಕ್ ಕೊಟ್ಟಿದ್ದಾರೆ? DK ಶಿವಕುಮಾರ್ ಅವರು. ನೆಕ್ಸ್ಟ್ ಸರ್ಕಾರ ಬಂದಾಗ ಆ ಯೋಜನೆ ಮುಂದುವರ್ಸಕ್ಕಾಗುತ್ತೆ ಮೇಡಮ್? ಇವ್ರು ಕಾಂಗ್ರೆಸ್ ಕಟ್ಲಿಕ್ಕೆ ಈ ರಾಜ್ಯದ ಜನರ ತೆರಿಗೆ ಹಣವನ್ನ ಯಾರು ಭಾರತ್ ಜೋಡ ಅದಕ್ಕೆ ಸಂಘಕ್ಕೆ ಕೊಡ್ಬೇಕಾ ಇವರು? ಕೇಂದ್ರ ಸರ್ಕಾರದಲ್ಲಿ ಒಂದು ಯೋಜನೆ ಫ್ರೀ ಪಾಸ್ ಕೊಟ್ಟಿದ್ರಲ್ವಾ ಮೇಡಮ್? ಸ್ವಾಗತ ಮಾಡ್ತೀವಿ. ಕೇಂದ್ರ ಸರ್ಕಾರ ಸಂಸ್ಥೆ ಕಟ್ಟಕ್ ಹೋಗ್ಯಾರಲ್ವಾ? ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಆರಂಭಿಕ ಸವಾಲು ಖಾತೆ ಹಂಚಿಕೆ, ಬಹಳಷ್ಟು ಸರ್ಕಸ್ ನಡೀತಾ ಇದೆ. ಇನ್ನು 20 ಖಾತೆಗೆ ಇನ್ನೆಷ್ಟು ದಿವಸ ತಗೊಳ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವುದು. ನನ್ನನ್ನು ಕೇಳಿದ್ರೆ ಆದಷ್ಟು ಬೇಗ ಇವುಗಳನ್ನೆಲ್ಲ ಇತ್ಯರ್ಥ ಮಾಡಿಕೊಂಡು ಇರುವಂತಹ 2 ವರ್ಷದ ಅವಧಿಯಲ್ಲಿ ಅತ್ಯುತ್ತಮವಾದಂತಹ ಆಡಳಿತವನ್ನು ಕೊಟ್ಟರೆ, ನೀವು ಹೇಳಿದಾಗೆ 28ಕ್ಕೂ ನೀವೇ 38ಕ್ಕೂ ನೀವೇ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಡಿ.